ಗುಡ್ ಮಾರ್ನಿಂಗ್ ಆಲ್. ನಾನು ಅಮರೇಶ್ ವತನ್. ಮತ್ತೊಮ್ಮೆಲ್ಲರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 634 ಆಗುತ್ತೆ ಈ ಒಂದು ಸರಣಿಯಲ್ಲಿ. ಮತ್ತು ಒಟ್ಟಾರೆಯಾಗಿ ಸುಮಾರು 870ಕ್ಕೂ ಹೆಚ್ಚು ವಿಡಿಯೋಗಳನ್ನು ನೀವು ಅಮರ್ಸ್ ಕ್ಲಾಸಸ್ ಅಲ್ಲಿ ನೋಡಬಹುದು. ಓಕೆ, ಸೊ ಮುಂದಿನ ಸಾಕಷ್ಟು ಪರೀಕ್ಷೆಗಳು ಈಗ ಆಲ್ರೆಡಿ ಅನೌನ್ಸ್ ಆಗಿದ್ದಾವೆ. ಸೊ ಒಂದ್ ಕಡೆ KAS ಮರುಪರೀಕ್ಷೆ ಅನೌನ್ಸ್ ಆಗಿದೆ, ಇನ್ನು ಡೇಟ್ ಅನೌನ್ಸ್ ಮಾಡೋದು ಬಾಕಿ ಇದೆ. ಜೊತೆಗೆ 402 ಎಕ್ಸಾಮ್ದು ಕೂಡ ಒಂದಷ್ಟು ಹಿಂದೆ ಮುಂದೆ ನಡೀತಾ ಇದೆ. ಇನ್ನು PDO, VAO ಹೀಗೆ ಗ್ರೂಪ್ ಬಿ, ಗ್ರೂಪ್ ಸಿ ಸಾಕಷ್ಟು ಪರೀಕ್ಷೆಗಳಿಗೆ ಅನುಕೂಲ ಆಗ್ತಕ್ಕಂಥ ಒಂದಷ್ಟು ಕರೆಂಟ್ ಅಫೇರ್ಸ್ಗಳ ಡಿಸ್ಕಷನ್ ಆಗುತ್ತೆ. ಸೆಪ್ಟೆಂಬರ್ 2024 ಎರಡನೇ ಭಾಗದ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗುತ್ತೆ. ಸೊ ಇನ್ನು ಸಾಕಷ್ಟು ವಿಡಿಯೋಗಳನ್ನು ನೋಡ್ಬೋದು. ಮುಂದಿನ ಎಲ್ಲ ಪರೀಕ್ಷೆಗಳಿಗೂ ಕೂಡ ಉಪಯೋಗ ಆಗ್ತವೆ. ನೋಡಿ ನಿಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಾ, ಸೊ ಇವತ್ತು ನಾವು 2024 ಸೆಪ್ಟೆಂಬರ್ ತಿಂಗಳ ಕರೆಂಟ್ ಅಫೇರ್ಸ್ನ ಎರಡನೇ ಭಾಗವನ್ನು ನೋಡ್ತಾ ಇದ್ದೀವಿ. ಸೊ ಕಿರು ಪರಿಚಯ ಮತ್ತು ಬೇರೆ ಬೇರೆ ಚಾನೆಲ್ಗಳ ಲಿಂಕ್ ಕೂಡ ಇಲ್ಲಿದೆ, ನೋಡ್ಬೋದು. ಸೊ ಈ ಒಂದು ಕರೆಂಟ್ ಅಫೇರ್ಸ್ಗಳ ಲಿಸ್ಟ್ಗೆ ನಾವೀಗ ಸೆಪ್ಟೆಂಬರ್ 2024 ಕರೆಂಟ್ ಅಫೇರ್ಸ್ಗಳನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಹಾಗಾದ್ರೆ ಏನಿದೆ ಮೊದಲನೇ ಪ್ರಶ್ನೆ? 2024 ಸೆಪ್ಟೆಂಬರ್ ತಿಂಗಳ ಎರಡನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳ ಮೊದಲನೇ ಪ್ರಶ್ನೆ, ಕ್ವಶನ್ ನಂಬರ್ 1 ಏನಿದೆ ಅಂದ್ರೆ, ಇತ್ತೀಚೆಗೆ ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿ NSG ಅಂತ ಕರಿತೀವಿ, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್, ಇದರ ಹೊಸ ಡೈರೆಕ್ಟರ್ ಜನರಲ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ರೀಸೆಂಟ್ಲಿ ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ನ್ಯೂ ಡೈರೆಕ್ಟರ್ ಜನರಲ್ ಅಥವಾ DG ಆಫ್ ದ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ NSG. ಓಕೆ, ಎರಡು ಹೆಸರುಗಳು ಬಹಳ ಪ್ರಮುಖವಾಗಿ ಸುದ್ದಿಗೆ ಬರ್ತಾ ಇರ್ತವೆ ಭಾರತದ ಸೆಕ್ಯೂರಿಟಿ ವಿಷಯಕ್ಕೆ, ಭದ್ರತೆ ವಿಷಯಕ್ಕೆ ಬಂದಾಗ. ಆರ್ಮಿ ಇದೆ ಅಥವಾ ನಮ್ಮ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದೆ ಅಥವಾ ಬೇರೆ ಬೇರೆ ಸಶಸ್ತ್ರ ಬಲಗಳಿದಾವೆ. ಆದರೆ NSG ಮತ್ತು SPG ಕಮಾಂಡೋಸ್ ಅಂತ ಕೇಳಿರ್ತಾರೆ. NSG ಕಮಾಂಡೋ, SPG ಕಮಾಂಡೋ ಅಂತ. ಕೆಲವೊಂದು ಕಡೆ ಬ್ಲ್ಯಾಕ್ ಕ್ಯಾಟ್ಸ್ ಅಂತ ಕೇಳಿರ್ತೀರ. ಸೊ ಹೀಗೆ ಇಂತಹ ಒಂದು ರಾಷ್ಟ್ರೀಯ ಭದ್ರತೆಗಾಗಿರ್ತಕ್ಕಂತಹ ಕೆಲವೊಂದು ಕಮಾಂಡೋ ಪಡೆಗಳಿದಾವೆ. ಆ ಕಮಾಂಡೋ ಪಡೆಗಳಲ್ಲಿ ಒಂದಾಗಿರ್ತಕ್ಕಂತಹ NSG ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್, ಅದರ ಮುಖ್ಯಸ್ಥರಾಗಿ ಡೈರೆಕ್ಟರ್ ಜನರಲ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಎನ್ನುವ ಪ್ರಶ್ನೆ. B. ಶ್ರೀನಿವಾಸನ್, RK ವಿಶ್ವಕರ್ಮ, ಅಶೋಕ್ ಕುಮಾರ್, ಅರುಣ್ ಸಿಂಗ್ ಅಂದ್ರೆ ಸರಿಯಾದ ಉತ್ತರ B. ಶ್ರೀನಿವಾಸನ್ ಅವರು ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿ ಅಥವಾ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಅಥವಾ NSG ಅಥವಾ ಬ್ಲ್ಯಾಕ್ ಕ್ಯಾಟ್ಸ್ ಎಂದು ಕರೆಯಲ್ಪಡುವ ಭಾರತದಲ್ಲಿ Z+ ಅಥವಾ ಬೇರೆ ಬೇರೆ ಸೆಕ್ಯೂರಿಟಿ, Y ಸೆಕ್ಯೂರಿಟಿ ಅಥವಾ Z ಸೆಕ್ಯೂರಿಟಿ ಅಥವಾ Z+ ಸೆಕ್ಯೂರಿಟಿ, X ಸೆಕ್ಯೂರಿಟಿ ಅಂತ ಏನ್ ಕರಿತೀವಲ್ವ, ಆ ಸೆಕ್ಯೂರಿಟಿಯನ್ನು ಕೊಡ್ತಕ್ಕಂತಹ ಸಿಬ್ಬಂದಿ ಭಾರತದ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ನ ಮುಖ್ಯಸ್ಥರಾಗಿ ಡೈರೆಕ್ಟರ್ ಜನರಲ್ ಆಗಿ B. ಶ್ರೀನಿವಾಸನ್ ಅವರು ಆಯ್ಕೆಯಾಗಿದ್ದಾರೆ. ಅದಕ್ಕೋಸ್ಕರ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಸೆಂಟರ್ ಅಪಾಯಿಂಟ್ಸ್ B. ಶ್ರೀನಿವಾಸನ್ ಆಸ್ ಎ ನ್ಯೂ NSG ಡೈರೆಕ್ಟರ್ ಜನರಲ್. 1992 ಭಾರತದ IPS ಬ್ಯಾಚ್ ನ B. ಶ್ರೀನಿವಾಸ್ ಅವರನ್ನ ನ್ಯೂ ಡೈರೆಕ್ಟರ್ ಜನರಲ್ ಆಫ್ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೇಂದ್ರ ಇವತ್ತು ನಿಯುಕ್ತಿಗೊಳಿಸಿದೆ. ಅಪಾಯಿಂಟ್ಮೆಂಟ್ಸ್ ಕಮಿಟಿ ಆಫ್ ದ ಕ್ಯಾಬಿನೆಟ್, Appointments Committee of the Cabinet, which is headed by the Prime Minister, approved the B. Srinivasan as a NSG Director General. ಅಂದ್ರೆ ಕೇಂದ್ರದ ನೇಮಕಾತಿ ಕಮಿಟಿ ಅಥವಾ ಸಮಿತಿಯ ಅಧ್ಯಕ್ಷರಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ಒಂದು ಸಭೆಯಲ್ಲಿ ಭಾರತದ ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿಯ ಮುಖ್ಯಸ್ಥರಾಗಿ B. ಶ್ರೀನಿವಾಸ್ ಅವರ ನೇಮಕಕ್ಕೆ ಅಪ್ರೂವ್ ಅನ್ನು ಮಾಡಿದೆ. B. ಶ್ರೀನಿವಾಸ್ ಅವರ ಅಧಿಕಾರಾವಧಿ 2027 ಆಗಸ್ಟ್ 31 ಇರಲಿದೆ. ಸೊ ನೋಡಬಹುದು. ಹಾಗಾದ್ರೆ ಕೇಂದ್ರದ ಸಚಿವ ಸಂಪುಟದ ನೇಮಕಾತಿ ಸಮಿತಿಯು ಆಗಸ್ಟ್ 27, 2024 ಸಭೆ ಸೇರಿ ಹಿರಿಯ IPS ಅಧಿಕಾರಿ B. ಶ್ರೀನಿವಾಸ್ ಅವರನ್ನ ರಾಷ್ಟ್ರೀಯ ಭದ್ರತಾ ಗಾರ್ಡ್ ಅಥವಾ ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿ ಅಥವಾ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ನ ಹೊಸ ಮಹಾ ನಿರ್ದೇಶಕರನ್ನಾಗಿ ನೇಮಿಸಲು ಅನುಮೋದನೆಯನ್ನ ನೀಡಿದೆ. ಸೊ ಇಷ್ಟು B. ಶ್ರೀನಿವಾಸನ್ DG ಆಫ್ NSG ಅಂತ ನೆನಪಿಡಿ. ಇವರು 1992 ಬ್ಯಾಚ್ IPS ಆಫೀಸರ್ ಆಗ್ತಾರೆ. ಹಾಗಾದ್ರೆ NSG ಯಾರ್ಯಾರಿಗೆ ಸೆಕ್ಯೂರಿಟಿಯನ್ನು ಕೊಡುತ್ತೆ ಅಂತ ಕೇಳ್ಬೋದು, ಅಥವಾ ಯಾವಾಗ ಸ್ಥಾಪನೆ ಆಯ್ತು ಅಂತ ಕೇಳ್ಬೋದು. ಜೊತೆಗೆ ಇದು ಕೇಂದ್ರದ ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಅಂತ ಕೇಳ್ಬೋದು. ಇದೊಂದು NSG ಯ ಕೆಲಸ ಏನು, ಅಥವಾ NSG ಕೆಳಗಿನ ಯಾವ ಒಂದು ಕಾರ್ಯವನ್ನ ಮಾಡೋದಿಲ್ಲ. ಒಂದು Z+ ಸೆಕ್ಯೂರಿಟಿಯನ್ನ ಕೊಡುವುದಿಲ್ಲ, ಒಂದು. ಎರಡನೇದು
ಭಯೋತ್ಪಾದನಾ ನಿಗ್ರಹ ದಳವಾಗಿದೆ. ಮೂರನೇದು ಇದು ಕೇಂದ್ರದ ಗೃಹ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ನಾಲ್ಕನೇದು ಇದು ಪ್ರಧಾನಮಂತ್ರಿಗಳಿಗೆ ಭದ್ರತೆಯನ್ನು ಒದಗಿಸುತ್ತದೆ. ಅಂದ್ರೆ NSG ಭದ್ರತೆಯನ್ನು ಪ್ರಧಾನಮಂತ್ರಿಗಳಿಗೆ ವಹಿಸುವುದಿಲ್ಲ, ಬದಲಾಗಿ ಪ್ರಧಾನಮಂತ್ರಿಗಳಿಗೆ ಭದ್ರತೆ ಒದಗಿಸುವ ಸಪರೇಟ್ ಸಂಸ್ಥೆ ಇದೆ, ಅದು SPG, ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅಂತ. SPG ಬೇರೆ, NSG ಬೇರೆ. ಹಾಗಾದ್ರೆ ಬಿ ಶ್ರೀನಿವಾಸನ್ ಅವರು ಅಪಾಯಿಂಟ್ ಆಗಿರ್ತಕ್ಕಂಥದ್ದು ಡೈರೆಕ್ಟರ್ ಜನರಲ್ ಆಗಿ NSGಗೆ ಅನ್ನೋದನ್ನ ನೆನ್ಪಿಡ್ಬೇಕು. ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್. ಓಕೆ, ಸೊ ಇದರ ಒಂದು ಕಾಮನ್ ನೇಮು ಬ್ಲ್ಯಾಕ್ ಕ್ಯಾಟ್ಸ್ ಅಂತ ಕರೀತಾರೆ. 1984 ಆಕ್ಚುಲಿ 86 ಆಗುತ್ತೆ, ಯಾಕಂದ್ರೆ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಆಕ್ಟ್ 1986 ಅಡಿಯಲ್ಲಿ NSG ಸ್ಥಾಪನೆ ಆಗಿರ್ತಕ್ಕಂಥದ್ದು. ಸುಮಾರು 10,000 ಎಂಪ್ಲಾಯೀಸ್ ಇದ್ದಾರೆ. ಇದರ ಒಂದು ಯಾವ ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ NSG ಅಂದ್ರೆ ಕೇಂದ್ರದ ಗೃಹ ವ್ಯವಹಾರಗಳ ಖಾತೆ ಅಥವಾ ಕೇಂದ್ರದ ಹೋಮ್ ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ. ಅಮಿತ್ ಶಾ ಅವರು ಅದರ ಮಿನಿಸ್ಟರ್ ಆಗಿದ್ದಾರೆ. ಇವತ್ತು ಬಿ ಶ್ರೀನಿವಾಸನ್ ಅವರು IPS ಆಫೀಸರ್, ಡೈರೆಕ್ಟರ್ ಜನರಲ್ ಆಫ್ NSG ಆಗಿ ನೇಮಕಗೊಂಡಿದ್ದಾರೆ ಅನ್ನೋದನ್ನ ಗಮನಿಸಬೇಕು. ರೈಟ್. ಸೊ ಮೊನ್ನೆ ಒಂದು ಪ್ರಶ್ನೆ ಕೇಳಿದ್ರು CRDR ಎಕ್ಸಾಮ್ ಅಲ್ಲಿ. ಕ್ವಶನ್ 82ರಲ್ಲಿ ಯಾವ ಸಂಸ್ಥೆ ಭಾರತದ ಪ್ರಧಾನಮಂತ್ರಿಯನ್ನ ರಕ್ಷಿಸುತ್ತದೆ ಅಂತ. ಇದೇ 2024 ಜನವರಿಯಲ್ಲಿ ನಡೆದಿರ್ತಕ್ಕಂತಹ CRDR ಎಕ್ಸಾಮ್ ಅಲ್ಲಿ. ವಿಚ್ ಏಜೆನ್ಸಿ ಪ್ರೊಟೆಕ್ಟ್ಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ? NSG, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್, ಈಗ ತಾನೇ ಮಾತಾಡ್ತಾ ಇದ್ದೀವಿ. CBI, SPG, CRPF. ಅಂದ್ರೆ ಯಾವುದು? ಕನ್ಫ್ಯೂಷನ್ ಆಗ್ಬೋದು, NSG ಅಂತ ಅಲ್ಲ, SPG, ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅಂತ ಒಂದು ಸಂಸ್ಥೆ ಇದೆ. ಓಕೆ, ಸೊ NSG ಒಂದ್ ಕಡೆ, ಮತ್ತೊಂದ್ ಕಡೆ SPG. ನೋಡಿ, NSG ಬ್ಲ್ಯಾಕ್ ಕ್ಯಾಟ್ಸ್ ಅಂತ ಕರಿತೀವಿ, ಬ್ಲ್ಯಾಕ್ ಕಮಾಂಡೋಸ್. ಆದ್ರೆ SPG ಒಂಥರ ಅಫಿಷಿಯಲ್ ಆಗಿ, ಸೊ ಅವರ ವೇಷಭೂಷಣವೇ ಬೇರೆ ಇದೆ, ಗಮನಿಸಬಹುದು. ಪ್ರಧಾನಮಂತ್ರಿಗಳ ಹಿಂದೆ ಇರ್ತಾರೆ ಅವರು. ಓಕೆ, ವಿಡಿಯೋಗಳಲ್ಲಿ ನೋಡಿರ್ತೀರ. ಹಾಗಾದ್ರೆ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ NSG ಅಂಡ್ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ SPG ಇವೆರಡೂ ಕೂಡ ಭಾರತದಲ್ಲಿರ್ತಕ್ಕಂಥ ಭದ್ರತಾ ಸಂಸ್ಥೆಗಳಾಗ್ತವೆ, ಸೆಕ್ಯೂರಿಟಿ ಏಜೆನ್ಸೀಸ್ ಇನ್ ಇಂಡಿಯಾ. ಆದ್ರೆ ಎರಡರದ್ದು ಕೂಡ ಬೇರೆ ಬೇರೆ ರೋಲ್ಸ್ ಇದೆ. ಏನೇನಿದೆ? NSG ಅಂತಕ್ಕಂಥದ್ದು ಒಂದು ಕೌಂಟರ್ ಟೆರರಿಸಂ ಯೂನಿಟ್, ಭಯೋತ್ಪಾದನಾ ನಿಗ್ರಹ ದಳ. ಎಲ್ಲಾದರೂ ಭಯೋತ್ಪಾದನಾ ಚಟುವಟಿಕೆ ನಡೆದಿದೆ ಅಂದ್ರೆ ಅಲ್ಲಿ NSG ಕಮಾಂಡೋಸ್ ಬರ್ತಾರೆ, ಬ್ಲ್ಯಾಕ್ ಕ್ಯಾಟ್ಸ್ ಬರ್ತಾರೆ. ಸೊ ಯೂಸ್ ಇಟ್ ಟು ಪ್ರಿವೆಂಟ್ ಅಂಡ್ ನ್ಯೂಟ್ರಲೈಸ್ ದ ಟೆರರಿಸ್ಟ್ ಥ್ರೆಟ್ಸ್. ಏನಾದ್ರೂ ಎಲ್ಲೋ ಬಾಂಬ್ ಇಟ್ಟಿದ್ದಾರೆ ಅನ್ನೋ ಸುದ್ದಿ ಬರುತ್ತಂದ್ರೆ ಅದನ್ನ ನಿಷ್ಕ್ರಿಯಗೊಳಿಸ್ತಕ್ಕಂಥ ಕೆಲಸ NSGಗೆ ಪಕ್ಕಾ ಗೊತ್ತಿರುತ್ತೆ. ಜೊತೆಗೆ ಆ ಕೆಲಸದ ಜೊತೆಗೆ ನಮ್ಮ ಭಾರತದ VIPs ಮತ್ತು VVIPs ಗಳಿಗೆ Z+ ಕೆಟಗರಿಯನ್ನ ಸೆಕ್ಯೂರಿಟಿ ಭದ್ರತೆಯನ್ನು ನೀಡತಕ್ಕಂಥ ಕೆಲಸವನ್ನು ಕೂಡ NSG ಮಾಡುತ್ತೆ. ಬಹಳ ಟಫ್ ಆಗಿರ್ತಕ್ಕಂಥ ಟ್ರೈನಿಂಗ್ ಅನ್ನು ಅವರು ಪಡಿತಾರೆ. ಸೊ ಇಡೀ ಪ್ರಪಂಚದಲ್ಲಿಯೇ ಒನ್ ಆಫ್ ದ ಬೆಸ್ಟ್ ಫೋರ್ಸ್ ಅಂತ ಕರೀತೆ ನಮ್ಮ NSG ಆಗುತ್ತೆ. ಮತ್ತೊಂದು ಕಡೆ SPG ಅವ್ರದ್ದು ಒಂದೇ ಕೆಲಸ, ನಮ್ಮ ದೇಶದ ಪ್ರಧಾನಮಂತ್ರಿಗಳು ಯಾರಿರ್ತಾರೋ ಅವರ ಮತ್ತು ಅವರ ಕುಟುಂಬ ಸದಸ್ಯರ ಭದ್ರತೆಯನ್ನು ಕಾಪಾಡ್ತಕ್ಕಂಥದ್ದು. ಸೊ SPG ಇಸ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊಟೆಕ್ಟಿಂಗ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂಡ್ ದರ್ ಇಮಿಡಿಯೇಟ್ ಫ್ಯಾಮಿಲಿ ಮೆಂಬರ್ಸ್ ಬೋತ್ ಇನ್ ಇಂಡಿಯಾ ಅಂಡ್ ಅಬ್ರಾಡ್. ಇದು 1988ರಲ್ಲಿ ಸ್ಥಾಪನೆ ಆಗುತ್ತೆ, ಆಕ್ಟ್ ಆಫ್ ಎ ಪಾರ್ಲಿಮೆಂಟ್ ಆಫ್ ಇಂಡಿಯಾ. ಹಾಗಾಗಿ SPG ಮತ್ತು NSG. ಸೊ ಇಲ್ಲಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಮೊನ್ನೆ, ವಿಚ್ ಏಜೆನ್ಸಿ ಪ್ರೊಟೆಕ್ಟ್ಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂದ್ರೆ SPG ಆಗುತ್ತೆ, ಗಮನಿಸಬೇಕು. ಸೊ ಮುಂದೆ 402 ಎಕ್ಸಾಮ್ ನಡೆದಿದೆ, ಸೊ ಬೇರೆ ಬೇರೆ ಎಕ್ಸಾಮ್ಸ್ ಇದಾವೆ. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಯನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗಾದ್ರೆ ಭಾರತದಲ್ಲಿ SPG ಸೆಕ್ಯೂರಿಟಿ ಇರ್ತಕ್ಕಂಥದ್ದು ಪ್ರೈಮ್ ಮಿನಿಸ್ಟರ್ ಅವರಿಗೆ ಮಾತ್ರ. ಅದು ಬಿಟ್ರೆ ಇನ್ನು NSG ಸೆಕ್ಯೂರಿಟಿ ಬೇರೆ ಬೇರೆಯವ್ರಿಗೆ ಕೊಡ್ತಾರೆ. ಸೊ ಈಗ ಎಕ್ಸ್ ಸೆಕ್ಯೂರಿಟಿ ಅಂದ್ರೆ ಇಬ್ರು ಪೊಲೀಸರ್ನ, ಆರ್ಮ್ಡ್ ಪರ್ಸನ್ಸ್ ನ ಕೊಡ್ತಾರೆ. ವೈ ಸೆಕ್ಯೂರಿಟಿ ಅಂದ್ರೆ ಒಬ್ರು NSG ಕಮಾಂಡ್ ಮತ್ತೆ 1 or 2 NSG ಕಮಾಂಡೋಸ್ ಮತ್ತು 10 ಜನ ಪೊಲೀಸರನ್ನ ಕೊಡ್ತಾರೆ. Y+ ಸೆಕ್ಯೂರಿಟಿ ಅಂದ್ರೆ ಇಬ್ರು NSG ಕಮಾಂಡೋಸ್, ಇನ್ನು ಉಳಿದಿರ್ತಕ್ಕಂಥವ್ರು 9 ರಿಂದ 10 ಜನ ಪೊಲೀಸ್ ಫೋರ್ಸ್ ಕೊಡ್ತಾರೆ. Z ಸೆಕ್ಯೂರಿಟಿ ಅಂದ್ರೆ 4 NSG ಕಮಾಂಡೋಸ್ ಅಂಡ್ 18 ರಿಂದ 20 ಜನ, ಸೊ 22 ಪರ್ಸನಲ್ ಆಗ್ತಾರೆ ಒಟ್ಟಿನಲ್ಲಿ Z ಸೆಕ್ಯೂರಿಟಿ. Z+ ಅಂದ್ರೆ 55 ಸೆಕ್ಯೂರಿಟಿಗಳನ್ನ ಕೊಡ್ತಾರೆ. ಅದರಲ್ಲಿ NSG ಕಮಾಂಡರ್ಸ್ 10 ಜನ ಇರ್ತಾರೆ ನೋಡಿ, 1 2 3 4 5 6 7 8 9 10 ಜನ NSG ಕಮಾಂಡರ್ಸ್ ಇರ್ತಾರೆ. ಉಳಿದಿರ್ತಕ್ಕಂಥವ್ರು ಪೊಲೀಸ್ ಫೋರ್ಸ್ ಇರುತ್ತೆ. ಸೊ ಈ ರೀತಿಯಾಗಿ X, Y, Y+, Z ಅಂಡ್ Z+ ಸೆಕ್ಯೂರಿಟಿಗಳನ್ನ ಭಾರತದಲ್ಲಿ ಕಾಣಬಹುದು. SPG ಸೆಕ್ಯೂರಿಟಿ ಇರ್ತಕ್ಕಂಥದ್ದು ಪ್ರಧಾನಮಂತ್ರಿಗಳಿಗೆ ಮಾತ್ರ ಅನ್ನೋದನ್ನ ಗಮನಿಸಬೇಕು.
ಹಾಗಾದ್ರೆ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಬಗ್ಗೆ ನೋಡಿದ್ವಿ. ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ SPG ಸ್ಥಾಪನೆ ಆಗಿರ್ತಕ್ಕಂಥದ್ದು ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಆಕ್ಟ್ 1988 ಪ್ರಕಾರ ನೋಡಬಹುದು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಈಗ ಪ್ರಸ್ತುತ ಸ್ವಗತ್ ದಾಸ್ ಅವರು ಇದರ ಸೆಕ್ರೆಟರಿ ಆಗಿದ್ದಾರೆ ಸೆಕ್ಯೂರಿಟಿದು, ಮತ್ತು ಅಲೋಕ್ ಶರ್ಮಾ ಡೈರೆಕ್ಟರ್ ಆಫ್ SPG ಆಗಿದ್ದಾರೆ. ನೆನ್ಪಿಡ್ಬೇಕು. ಒಟ್ಟಾರೆಯಾಗಿ SPG ಮತ್ತು NSGಗಳ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳಬಹುದಾಗಿರ್ತಕ್ಕಂಥ ಒಂದಷ್ಟು ಮಾಹಿತಿಯನ್ನು ಇವತ್ತು ತಿಳ್ಕೊಂಡ್ವಿ. ನೆಕ್ಸ್ಟ್ ಹೋಗೋಣ. ಕ್ವಶನ್ ನಂಬರ್ 2. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರ್ತಾ ಇರತಕ್ಕಂತಹ ಫರಕ್ಕಾ ಬ್ಯಾರೇಜ್ ಯಾವ ನದಿಯ ಮೇಲಿದೆ? ಫರಕ್ಕಾ ಬ್ಯಾರೇಜ್ ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್ ಈಸ್ ಸಿಚುವೇಟೆಡ್ ಆನ್ ವಿಚ್ ರಿವರ್? ಗಂಗಾ, ಕಾವೇರಿ, ಕೃಷ್ಣ, ಗೋದಾವರಿ. ಅಂದ್ರೆ ಫರಕ್ಕಾ ಬ್ಯಾರೇಜ್ ಬಗ್ಗೆ ಸಾಕಷ್ಟು ಎಕ್ಸಾಮ್ ಅಲ್ಲಿ ಆಲ್ರೆಡಿ ಬಂದು ಹೋಗಿದೆ. ಗಂಗಾ ನದಿಗೆ ಅಡ್ಡಲಾಗಿ ಪಶ್ಚಿಮ ಬಂಗಾಳದಲ್ಲಿ ಒಂದು ಬ್ಯಾರೇಜ್ ಅನ್ನ ನಿರ್ಮಿಸಲಾಗಿದೆ. ಗಂಗಾ ನದಿಗೆ ಅಡ್ಡಲಾಗಿ ಪಶ್ಚಿಮ ಬಂಗಾಳದಲ್ಲಿ ಒಂದು ಬ್ಯಾರೇಜ್ ಅನ್ನ ನಿರ್ಮಿಸಲಾಗಿದೆ. ಅದನ್ನ ಫರಕ್ಕಾ ಬ್ಯಾರೇಜ್ ಅಂತ ಕರಿತೀವಿ. ಈ ಬ್ಯಾರೇಜ್ ನ ಉದ್ದೇಶ ಏನಂದ್ರೆ, ಮುಂದೆ ಭಾಗೀರಥಿ ನದಿ ಅಥವಾ ಹೂಗ್ಲಿ ನದಿ ಅಂತ ಕಲ್ಕತ್ತಾದಲ್ಲಿ ಹರಿಯುತ್ತೆ. ಕೋಲ್ಕತ್ತಾದಲ್ಲಿ ಹೂಗ್ಲಿ ನದಿ. ಆ ಹೂಗ್ಲಿ ನದಿಯ ದಂಡೆ ಮೇಲೆ ಕೋಲ್ಕತ್ತಾ ಬಂದರ್ ಇರ್ತಕ್ಕಂಥದ್ದು. ಆದ್ರೆ ಹೂಗ್ಲಿ ನದಿಯ ವಿಶೇಷ ಏನಂದ್ರೆ, ಇದೊಂದು ಉಬ್ಬರ ಬೆಳಿತದ ನದಿ ಅಲ್ವಾ. ಇದೊಂದು ಟೈಡಲ್ ರಿವರ್ ಅಂತ ಕರಿತೀವಿ. ಅಂದ್ರೆ ಇದರ ನೀರು ದಂಡೆಯಿಂದ, ಈ ಸಮುದ್ರದ ನೀರು ನೋಡಿ, ದಂಡೆಯಿಂದ ಎಷ್ಟೋ ಕಿಲೋಮೀಟರ್ ಗಟ್ಟಲೆ ಒಳಗೆ ಹೋಗುತ್ತೆ. ನಂತರ ಮತ್ತೆ ಏನು ಈ ಸಮಯ ಆದಂತೆಲ್ಲ, ಸಮಯ ಕಳೆದಂತೆಲ್ಲ ನೀರು ಒಳಗಡೆ ಹೋಗೋದು, ಮತ್ತೆ ದಂಡೆಗೆ ಬರೋದು, ಈ ರೀತಿಯಾಗಿರ್ತಕ್ಕಂತಹ ಒಂದು ವಿಶೇಷ ಲಕ್ಷಣವನ್ನು ಹೊಂದಿರತಕ್ಕಂಥ ನದಿ ಹೂಗ್ಲಿ ನದಿ ಆಗುತ್ತೆ. ಆದರೆ ಅಲ್ಲಿನ ಬಂದರಿಗೆ ಬೇಕಾಗಿರ್ತಕ್ಕಂಥ ನೀರಿನ ಸಮತೋಲನವನ್ನು ಕಾಪಾಡೋದಕ್ಕೆ ಗಂಗಾ ನದಿಯಿಂದ ಒಂದು ಕೆನಾಲ್ ಅನ್ನ, ಫರಕ್ಕಾ ಬ್ಯಾರೇಜ್ ನಿರ್ಮಿಸಿ ಅಲ್ಲಿಂದ ಕೆನಾಲ್ ಮೂಲಕ ನೀರನ್ನ ಭಾಗೀರಥಿ ನದಿ ಅಥವಾ ಹೂಗ್ಲಿ ನದಿಗೆ ಹರಿಸಲಾಗುತ್ತೆ. ಅದಕ್ಕೋಸ್ಕರ ಫರಕ್ಕಾ ಬ್ಯಾರೇಜ್ ನಿರ್ಮಾಣ ಆಗಿರ್ತಕ್ಕಂಥದ್ದು 1970ರ ದಶಕದಲ್ಲಿರಬೇಕು. ಸುದ್ದಿಲಿರ್ತಾಗ ಗಂಗಾ ನದಿ. So India rejects reports linking opening of Farakka barrage to flooding in Bangladesh. ಯಾಕೆ ಇದೀಗ ಸುದ್ದಿಯಲ್ಲಿದೆ? ನಿನ್ನೆ ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ವಿ, ಗುಮ್ತಿ ಎನ್ನುವ ನದಿ ಅಥವಾ ಗೋಮ್ತಿ ಎನ್ನುವ ನದಿಗೆ ಒಂದು ಡಂಬೂರ್ ಎನ್ನುವ ಡ್ಯಾಮ್ ಅನ್ನ ಕಟ್ಟಲಾಗಿದೆ. ಎಲ್ಲಿ? ನಮ್ಮ ತ್ರಿಪುರಾದಲ್ಲಿ. ಆ ಡಂಬೂರ್ ಡ್ಯಾಮ್ ಇಂದ ಅಂದ್ರೆ ಗುಮ್ತಿ ನದಿಗೆ ಹೆಚ್ಚಿನ ನೀರನ್ನು ಹರಿಬಿಟ್ಟಿದ್ದಕ್ಕೆ ಬಾಂಗ್ಲಾದೇಶದ ಪೂರ್ವ ಭಾಗದಲ್ಲಿ ಫ್ಲಡ್ಸ್ ಬಂದಿದೆ, ಪ್ರವಾಹ ಕಾರಣ ಆಗಿದೆ ಅಂತ ಬಾಂಗ್ಲಾದೇಶಿಗರು ಆರೋಪವನ್ನು ಮಾಡಿದ್ರು ಭಾರತದ ಮೇಲೆ. ಅದಕ್ಕೆ ನಮ್ಮ ವಿದೇಶಾಂಗ ಸಚಿವಾಲಯ ಇಲ್ಲ, ಡಂಬೂರ್ ಡ್ಯಾಮ್ ಇಂದ ಯಾವುದೇ ನೀರನ್ನು ಬಿಟ್ಟಿಲ್ಲ ನಾವು, ಜೊತೆಗೆ ಗುಮ್ತಿ ನದಿಗೆ ಹೆಚ್ಚಿನ ಹರಿವನ್ನು ಕೂಡ ನೀಡಿಲ್ಲ ಅನ್ನುವ ಮಾಹಿತಿಯನ್ನ, ಕ್ಲಾರಿಫಿಕೇಶನ್ ಕೊಟ್ಟಿದ್ರು. ಈ ಕಡೆ ಪೂರ್ವ ಭಾಗ ಆಯ್ತು. ಈಗ ಪಶ್ಚಿಮ ಭಾಗದಲ್ಲಿ ಭಾರತ ಫರಕ್ಕಾ ಬ್ಯಾರೇಜ್ ಇಂದ ಹೆಚ್ಚಿನ ನೀರನ್ನು ಹರಿಬಿಟ್ಟಿದ್ದಕ್ಕೆ ಇವತ್ತು ಬಾಂಗ್ಲಾದೇಶದಲ್ಲಿ ಫ್ಲಡ್ ಆಗೋದಕ್ಕೆ ಕಾರಣ ಆಗಿದೆ ಅಂತ ಮತ್ತೊಂದು ಆರೋಪವನ್ನು ಮಾಡಿತು. ಅದಕ್ಕೂ ಕೂಡ ಹೇಳಿದ್ರು, ಇಲ್ಲ ಫರಕ್ಕಾ ಬ್ಯಾರೇಜ್ ಇಂದ ಯಾವುದೇ ನೀರನ್ನ ನಾವು ಬಿಟ್ಟಿಲ್ಲ ಹೆಚ್ಚಿಗೆ, ಬೇಕಾದ್ರೆ ಅದಕ್ಕೆ ದಾಖಲೆಗಳನ್ನು ಕೊಡ್ತೀವಿ ಅಂತ ನಮ್ಮ ವಿದೇಶಾಂಗ ಸಚಿವಾಲಯ ಹೇಳಿದೆ. ಅದಕ್ಕೋಸ್ಕರ ಮತ್ತೆ ಫರಕ್ಕಾ ಬ್ಯಾರೇಜ್ ಸುದ್ದಿಯಲ್ಲಿದೆ. ಫರಕ್ಕಾ ಬ್ಯಾರೇಜ್ ಯಾವ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಬ್ಯಾರೇಜ್ ಆಗುತ್ತೆ ಅಂದ್ರೆ ಗಂಗಾ ನದಿಗೆ. ಸೊ ಸಿಮಿಲರ್ ಟು ಇನ್ಸಿಡೆಂಟ್ ಲಾಸ್ಟ್ ವೀಕ್ which is Gumti river in Tripura, ಅದನ್ನ ಓಪನಿಂಗ್, ಡಂಬೂರ್ ಡ್ಯಾಮ್ ಅನ್ನ ಓಪನಿಂಗ್ ಮಾಡಿದ್ದಕ್ಕೆ ಹೆಚ್ಚಿನ ನೀರು ಅರಿವಿಗೆ ಬಂದಿದೆ, ಹಾಗಾಗಿ ಫ್ಲಡ್ ಬಂದಿದೆ ನಮ್ಮಲ್ಲಿ ಅಂತ ಅವ್ರು ಏನು ಆರೋಪ ಮಾಡಿದ್ರು, ಅದೇ ಆರೋಪದಂತೆಯೇ ಮತ್ತೊಂದು ಆರೋಪವನ್ನು ಮಾಡಿದ್ದಾರೆ. ಫರಕ್ಕಾ ಬ್ಯಾರೇಜ್ ಇಂದ, ಪಶ್ಚಿಮ ಬಂಗಾಳದಲ್ಲಿರುವ ಫರಕ್ಕಾ ಬ್ಯಾರೇಜ್ ಇಂದ ಹೆಚ್ಚಿನ ನೀರನ್ನ ಬಿಟ್ಟಿದ್ದಕ್ಕೆ ನಮ್ಮಲ್ಲಿ ಫ್ಲಡ್ಸ್ ಬಂದಿದೆ ಅಂದಿದ್ದಕ್ಕೆ ನಮ್ಮ ವಿದೇಶಾಂಗ ಸಚಿವಾಲಯ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಅದಕ್ಕೋಸ್ಕರ ಸುದ್ದಿಯಲ್ಲಿದೆ. ಸೊ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಮಾನ್ಸೂನ್ ಮಳೆ ಮತ್ತು ಉಕ್ಕಿ ಹರಿಯುತ್ತಿರುವ ನದಿಗಳಿಂದ ಬಾಂಗ್ಲಾದೇಶ ತೀವ್ರ ಪ್ರವಾಹವನ್ನ ಎದುರಿಸ್ತಾ ಇದೆ. ಭಾರತದ ಪಶ್ಚಿಮ ಬಂಗಾಳದಲ್ಲಿ ಫರಕ್ಕಾ ಬ್ಯಾರೇಜ್ ಗೇಟ್ಗಳನ್ನು ತೆರೆಯಲು ದೇಶವು ಭಾಗಶಃ ಪ್ರವಾಹದಿಂದ ಪ್ರವಾಹಕ್ಕೆ ಕಾರಣ ಪಶ್ಚಿಮ ಬಂಗಾಳದ ಫರಕ್ಕಾ ಬ್ಯಾರೇಜ್ ಅಂತ ಆರೋಪವನ್ನು ಮಾಡಿದ್ರು. ಇಲ್ಲ ಹಾಗೇನಿಲ್ಲ ಅಂತ ಹೇಳಿದರೆ, ಫರಕ್ಕಾ ಬ್ಯಾರೇಜ್ 1975ರಲ್ಲಿ ಕಾರ್ಯಾಚರಣೆಯನ್ನು ಆರಂಭಿಸಿದ್ದು. ಬಾಂಗ್ಲಾದೇಶದ ಗಡಿಯಿಂದ ಸುಮಾರು 18 ಕಿಲೋಮೀಟರ್ ದೂರದಲ್ಲಿದೆ ಫರಕ್ಕಾ ಬ್ಯಾರೇಜ್. ಕೋಲ್ಕತ್ತಾ ಬಂದರಿಗೆ ಸಹಾಯ ಮಾಡುವ ಮೂಲಕ ಭಾಗೀರಥಿ ಮತ್ತು ಹೂಗ್ಲಿ ನದಿಯಿಂದ ಹೂಳು ತೆಗೆಯಲು ಫರಕ್ಕಾ ಕಾಲುವೆಗೆ ನೀರನ್ನ ತಿರುಗಿಸುವ ಉದ್ದೇಶವಾಗಿತ್ತು.
ಸೊ ಫರಕ್ಕಾ ಬ್ಯಾರೇಜ್ 1996ರ ಗಂಗಾ ಜಲ ಒಪ್ಪಂದ ಮತ್ತು ಇಂದಿನ ಒಪ್ಪಂದಗಳ ಮೂಲಕ ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ನೀರಿನ ಹಂಚಿಕೆಯನ್ನ ಈ ಒಂದು ಗಂಗಾ ವಾಟರ್ ಟ್ರೀಟಿ ಮೂಲಕ ಫರಕ್ಕಾ ಬ್ಯಾರೇಜ್ ಕೂಡ ಒಂದಷ್ಟು ಡೀಟೇಲ್ಸ್ ಅನ್ನ ನೋಡ್ಕೋಬಹುದು. ಓಕೆ, ಹಿಂದೆ ಕೂಡ ಮಾತಾಡಿದ್ವಿ ಅನ್ಸುತ್ತೆ. ಹುಗ್ಲಿ ನದಿಯು ಗಂಗಾ ನದಿಯ ಒಂದು ಪ್ರಮುಖ ಕವಲಾಗಿದ್ದು ಕೋಲ್ಕತ್ತಾದ ಮೂಲಕ ಹರಿಯುತ್ತದೆ. ಹುಗ್ಲಿ ನದಿ ಆಕ್ಚುಲಿ ಗಂಗಾ ನದಿ ಹೀಗೆ ಪಶ್ಚಿಮ ಬಂಗಾಳದ ಮೂಲಕ ಹರಿದು ಬಾಂಗ್ಲಾದೇಶವನ್ನು ಸೇರುತ್ತೆ. ಮುಂದೆ ಅದು ಬ್ರಹ್ಮಪುತ್ರ ನದಿಯೊಂದಿಗೆ ಸೇರೋದ್ರೊಂದಿಗೆ ಪದ್ಮಾ ನದಿಯಾಗಿ ಹರಿಯುತ್ತೆ. ಪದ್ಮಾ ನದಿ ಮುಂದೆ ಮೇಘಾ ನದಿಯಾಗಿ ಹರಿದು ನಮ್ಮ ಬೇ ಆಫ್ ಬೆಂಗಾಲ್ ಅನ್ನ ಸೇರುತ್ತೆ. ಅದರ ಒಂದು ಕವಲಾಗಿರ್ತಕ್ಕಂತಹ ಭಾಗೀರಥಿ ನದಿ ಮುಂದೆ ಹುಗ್ಲಿ ನದಿಯಾಗಿ ಹರಿದು ಪಶ್ಚಿಮ ಬಂಗಾಳದ ಮೂಲಕ ಬೇ ಆಫ್ ಬೆಂಗಾಲ್ ಅನ್ನ ಸೇರುತ್ತೆ. ಈ ಒಂದು ಹುಗ್ಲಿ ನದಿಗೆ ನೀರಿನ ಹರಿವನ್ನ ಸಮತೋಲನದಿಂದ ಇಡೋದಕ್ಕೆ ಫರಕ್ಕಾ ಬ್ಯಾರೇಜ್ ಅನ್ನ ನಿರ್ಮಿಸಿರ್ತಕ್ಕಂಥದ್ದು. ಹುಗ್ಲಿ ನದಿಯು ಇಟ್ಸ್ ಎ ಟೈಡಲ್ ರಿವರ್ ಆನ್ ವಿಚ್ ದ ಕೋಲ್ಕತ್ತಾ ಪೋರ್ಟ್ ಇಸ್ ಸಿಚುವೇಟೆಡ್. ಅಂದ್ರೆ ಹುಗ್ಲಿ ನದಿಯು ಒಂದು ಉಬ್ಬರ ಬೆಳಿತದ ನದಿಯಾಗಿದೆ. ಇದರ ದಡದ ಮೇಲೆ ಕೋಲ್ಕತ್ತಾ ಬಂದರು ನೆಲೆಗೊಂಡಿದ್ದು ಹುಗ್ಲಿ ನದಿಯ ನೀರಿನ ಮಟ್ಟವನ್ನ ನಿರ್ವಹಣೆ ಮಾಡಲು ಫರಕ್ಕಾ ಡ್ಯಾಮ್ನಿಂದ ಸತತವಾಗಿ ನೀರನ್ನು ಹರಿಸಲಾಗುತ್ತೆ. ಇದು ಫರಕ್ಕಾ ಬ್ಯಾರೇಜ್. ಸೊ ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಅಲ್ಲಿಂದ ಒಂದು ಕೆನಾಲ್ ಮೂಲಕ ನೀರನ್ನ ಈ ರೀತಿಯಾಗಿ ಭಾಗೀರಥಿ ನದಿ ಅಥವಾ ಹುಗ್ಲಿ ನದಿಗೆ ಹರಿಸಲಾಗುತ್ತದೆ. ಆ ಮೂಲಕ ಕೋಲ್ಕತ್ತಾ ಬಂದರಿನಲ್ಲಿ ನೀರನ್ನ ಸಮತೋಲನದಲ್ಲಿ ಒಂದೇ ಲೆವೆಲ್ ಅಲ್ಲಿ ಇಟ್ಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಈ ಹಿಂದೆ 2018ರ PC ಪರೀಕ್ಷೆಯಲ್ಲಿ ಕೂಡ ಕೇಳಿದ್ರು, ಫರಕ್ಕಾ ಅಡ್ಡಗಟ್ಟು ಅಥವಾ ಫರಕ್ಕಾ ಬ್ಯಾರೇಜ್ ಬಿಲ್ಟ್ ಅಕ್ರಾಸ್ ವಿಚ್ ರಿವರ್, ಯಾವ ನದಿಯ ಅಡ್ಡಕ್ಕೆ ನಿರ್ಮಿಸಲ್ಪಟ್ಟಿದೆ ಅಂದ್ರೆ ಗಂಗಾ ನದಿಯ ಅಡ್ಡಕ್ಕೆ ನಿರ್ಮಿಸಲ್ಪಟ್ಟಿದೆ. ಫರಕ್ಕಾ ಬ್ಯಾರೇಜ್ ಭಾರತದ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಜಿಲ್ಲೆಯಲ್ಲಿ ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಒಂದು ಬ್ಯಾರೇಜ್ ಆಗಿದ್ದು, ಈ ಬ್ಯಾರೇಜ್ ನಿಂದ ಹುಗ್ಲಿ ಅಥವಾ ಭಾಗೀರಥಿ ನದಿಗೆ ಒಂದು ಫೀಡರ್ ಕಾಲುವೆಯನ್ನ ಸುಮಾರು 42 ಕಿಲೋಮೀಟರ್ ಉದ್ದ ಒಂದು ಕಾಲುವೆಯನ್ನು ನಿರ್ಮಾಣ ಮಾಡಲಾಗಿದೆ. 1962ರಲ್ಲಿ ಪ್ರಾರಂಭ ಆಯಿತು ಕೆಲಸ. 1970ರಲ್ಲಿ ಪೂರ್ಣಗೊಂಡು 75ರಂದು ಕಾರ್ಯಾಚರಣೆ ಪ್ರಾರಂಭಿಸಿತು. ಒಟ್ಟಾರೆಯಾಗಿ ನೋಡಬಹುದು. ಈ ರೀತಿಯಾಗಿ ಫರಕ್ಕಾ ಬ್ಯಾರೇಜ್ ಇಂದ ನೀರನ್ನ ಹುಗ್ಲಿ ನದಿ ಅಥವಾ ಭಾಗೀರಥಿ ನದಿಗೆ ಹರಿಬಿಡಲಾಗುತ್ತೆ. ಸೊ ಮುಂದೆ ಗಂಗಾ ನದಿ ಬಹಳ ದೊಡ್ಡದಾಗಿ ಹರಿದು ಬ್ರಹ್ಮಪುತ್ರ ನದಿಯೊಂದಿಗೆ ಸೇರಿ ಪದ್ಮಾ ನದಿ ಮುಂದೆ ಮೇಘನಾ ನದಿಯಾಗಿ ಹರಿಯುತ್ತೆ, ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ. ಸೊ ಹೀಗೆ ಮೂರನೇ ಪ್ರಶ್ನೆ, 61ನೇ ರಾಷ್ಟ್ರೀಯ ಚೆಸ್ ಚಾಂಪಿಯನ್ಶಿಪ್ ಗೆದ್ದವರು ಯಾರು? ಹೂ ವನ್ ದ 61st ನ್ಯಾಷನಲ್ ಚೆಸ್ ಚಾಂಪಿಯನ್ಶಿಪ್ ಅಂದ್ರೆ ಕಾರ್ತಿಕ್ ವೆಂಕಟರಾಮನ್. ಕಾರ್ತಿಕ್ ವೆಂಕಟರಾಮನ್ 61ನೇ ನ್ಯಾಷನಲ್ ಚೆಸ್ ಚಾಂಪಿಯನ್ಶಿಪ್ ಅನ್ನ ಗೆದ್ದಿದ್ದಾರೆ. GM ಗ್ರ್ಯಾಂಡ್ ಮಾಸ್ಟರ್ ಕಾರ್ತಿಕ್ ವೆಂಕಟರಾಮನ್. 2002ರಲ್ಲೂ ಕೂಡ ಗೆದ್ದಿದ್ರಂತೆ, 2022ರಲ್ಲಿ, ಹೀಗೆ 2024ರಲ್ಲೂ ಕೂಡ ಗೆದ್ದಿದ್ದಾರೆ ಕಾರ್ತಿಕ್ ವೆಂಕಟರಾಮನ್. 61ನೇ ನ್ಯಾಷನಲ್ ಚೆಸ್ ಚಾಂಪಿಯನ್ಶಿಪ್ ಅಲ್ಲಿ ಗೆದ್ದಿದ್ದಾರೆ ಅನ್ನೋದನ್ನು ಗಮನಿಸಬೇಕು. ಗ್ರ್ಯಾಂಡ್ ಮಾಸ್ಟರ್ ಕಾರ್ತಿಕ್ ವೆಂಕಟರಾಮನ್ ಅವರು ಗುರ್ಗಾವ್ನಲ್ಲಿ ನಡೆದ 61ನೇ ರಾಷ್ಟ್ರೀಯ ಚೆಸ್ ಚಾಂಪಿಯನ್ಶಿಪ್ ನಲ್ಲಿ ಗೆದ್ದಿದ್ದಾರೆ. ಆಂಧ್ರ ಪ್ರದೇಶದ ಗ್ರ್ಯಾಂಡ್ ಮಾಸ್ಟರ್ ಕಾರ್ತಿಕ್ ವೆಂಕಟರಾಮನ್. ಓಕೆ, ಎಲ್ಲಿ ನಡೆದಿತ್ತು ಅಂದ್ರೆ ಹರಿಯಾಣದ ಚೆಸ್ ಅಸೋಸಿಯೇಷನ್ ಇದನ್ನ ನಡೆಸಿಕೊಟ್ಟಿತ್ತು. RPS ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ನಮ್ಮ ದೇಶದ 61ನೇ ರಾಷ್ಟ್ರೀಯ ಚೆಸ್ ಚಾಂಪಿಯನ್ಶಿಪ್ ನಡೀತು. ಇದರ ಬಹುಮಾನ ಮೊತ್ತ 6 ಲಕ್ಷ ರೂಪಾಯಿ ನಗದು ಬಹುಮಾನ ಕೂಡ ಇತ್ತಂತೆ. 2ನೇ ಸ್ಥಾನದಲ್ಲಿ ಸೂರ್ಯ ಗಂಗೂಲಿ ಬಂದ್ರಂತೆ. 2ನೇ ಸ್ಥಾನ ಸೂರ್ಯ ಗಂಗೂಲಿ, 1ನೇ ಸ್ಥಾನ ಕಾರ್ತಿಕ್ ವೆಂಕಟರಾಮನ್. ಸೊ 61st ಚೆಸ್ ಚಾಂಪಿಯನ್, ನ್ಯಾಷನಲ್ ಚೆಸ್ ಚಾಂಪಿಯನ್ ಆಗಿದ್ದಾರೆ. ಕ್ವಶನ್ ನಂಬರ್ 4, ಇತ್ತೀಚೆಗೆ ಪೀಟೋಂಗಾಟಾರ್ನ್, ಬಹಳ ಕಷ್ಟ ಇದೆ, ಪೀಟೋಂಗಾಟಾರ್ನ್ ಶಿನವಾತ್ರ ಅಥವಾ ಸಿಂಪಲ್ ಆಗಿ ಶಿನವಾತ್ರ ಅಂತ ನೆನ್ಪಿಡೋಣ. ಪೀಟೋಂಗಾಟಾರ್ನ್ ಶಿನವಾತ್ರ ಯಾವ ದೇಶದ ಅತ್ಯಂತ ಕಿರಿಯ ಪ್ರಧಾನಮಂತ್ರಿ ಆದ್ರು? ಸೊ ರೀಸೆಂಟ್ಲಿ ಪೀಟೋಂಗಾಟಾರ್ನ್ ಶಿನವಾತ್ರ ಬಿಕೇಮ್ ದ ಯಂಗೆಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ವಿಚ್ ಕಂಟ್ರಿ? ಸೊ ಇಂಡೋನೇಷ್ಯಾ, ವಿಯೆಟ್ನಾಂ, ಥೈಲ್ಯಾಂಡ್, ಈಜಿಪ್ಟ್. ಅಂದ್ರೆ ಥೈಲ್ಯಾಂಡಿನ ನೂತನ ಪ್ರಧಾನಮಂತ್ರಿಯಾಗಿ ಶಿನವಾತ್ರ ಅವರು ಆಯ್ಕೆಯಾಗಿದ್ದಾರೆ ಮತ್ತು ಆ ದೇಶದ ಅತ್ಯಂತ ಕಿರಿಯ ಪ್ರಧಾನಮಂತ್ರಿ ಶಿನವಾತ್ರ. ಯಾರು ಶಿನವಾತ್ರ? ಇವರೇ. ಸೊ ಪೀಟೋಂಗಾಟಾರ್ನ್ ಶಿನವಾತ್ರ ಬಿಕಮ್ಸ್ ದ ಥೈಲ್ಯಾಂಡ್ಸ್ ಯಂಗೆಸ್ಟ್ ಪ್ರೈಮ್ ಮಿನಿಸ್ಟರ್. ಶಿನವಾತ್ರ ರವರ ತಂದೆ ಕೂಡ ಪ್ರಧಾನಮಂತ್ರಿ ಆಗಿದ್ರು
ಜೊತೆಗೆ ಅವರ ಆಂಟಿ ಕೂಡ ಪ್ರಧಾನಮಂತ್ರಿ ಆಗಿದ್ರಂತೆ ನೋಡಿ. ಆ ಮೂಲಕ 3ನೇ ತಲೆಮಾರು ಕೂಡ ಈಗ. ಸೊ ಈ ರೀತಿಯಾಗಿ ಅವರ ಥೈಲ್ಯಾಂಡ್ ದೇಶದ ಪ್ರೈಮ್ ಮಿನಿಸ್ಟರ್ ಆಗಿ ಇವತ್ತು ಆಯ್ಕೆ ಆಗ್ತಾ ಇದ್ದಾರೆ ಶಿನವಾತ್ರ. ಜಸ್ಟ್ 37 year old. ಅವರ ಪಕ್ಷದ ಹೆಸರು ಫ್ಯೂ ತಾಯ್ ಅಂತೆ. ಆ ಪಕ್ಷದ ಮೂಲಕ ಈ ಸಲ ಅವರು ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಆ ಮೂಲಕ 37 ವರ್ಷದ ಪೀಟೋಂಗಟಾರ್ನ್ ಶಿನವಾತ್ರ ಥೈಲ್ಯಾಂಡ್ ಅತ್ಯಂತ ಕಿರಿಯ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. ಗಮನಿಸಬೇಕು, ಆಕೆಯ ತಂದೆ ಮತ್ತು ಚಿಕ್ಕಮ್ಮ ಅಂತ ಹೇಳ್ತಾರೆ, ಮೋಸ್ಟ್ಲಿ ಆಂಟಿ ಆಲ್ಸೋ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ರು. ಆ ಮೂಲಕ ಶಿನವಾತ್ರ ಕುಟುಂಬದ 3ನೇ ಪ್ರಧಾನಮಂತ್ರಿಯಾಗಿ ಕೂಡ ಆಯ್ಕೆಯಾಗಿದ್ದಾರೆ. ಅವರ ಪಕ್ಷದ ಹೆಸರು ಫ್ಯೂ ತಾಯ್ ಅಂತೆ. ಓಕೆ, ನೆನ್ಪಿಡ್ಬೇಕು, ಕೇಳಿಬಿಡ್ತಾರೆ ಇತ್ತೀಚಿನ ಪರೀಕ್ಷೆಗಳಲ್ಲಿ. ಇತ್ತೀಚೆಗೆ ಇವರು ಯಾವ ಒಂದು ದೇಶದ ಅಧ್ಯಕ್ಷರಾದರು, ಪ್ರಧಾನಮಂತ್ರಿ ಆದರು ಅಂತ ಒಂದು ಪ್ರಶ್ನೆಯನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಹಾಗಾದ್ರೆ ಶಿನವಾತ್ರ ಥೈಲ್ಯಾಂಡ್ನ ಯಂಗೆಸ್ಟ್ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆಯಾಗಿದ್ದಾರೆ. ಹಾಗಾದ್ರೆ ಥೈಲ್ಯಾಂಡ್ ಎಲ್ಲಿ ಬರುತ್ತೆ? ನಮ್ಮ ಆಗ್ನೇಯ ಏಷ್ಯಾ ರಾಷ್ಟ್ರಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಥೈಲ್ಯಾಂಡ್ ದೇಶ. ಥೈಲ್ಯಾಂಡ್ ದೇಶ ರಾಜಧಾನಿ ಬ್ಯಾಂಕಾಕ್ ಆಗುತ್ತೆ. ಥೈಲ್ಯಾಂಡ್ನ ರಾಜಧಾನಿ ಬ್ಯಾಂಕಾಕ್. ನೋಡ್ಬೋದು ಅದರ ಸುತ್ತ ಯಾವ ದೇಶಗಳಿದ್ದಾವೆ. ಒಂದ್ ಕಡೆ ಮಯನ್ಮಾರ್ ದೇಶ ಇದ್ರೆ, ಮತ್ತೊಂದ್ ಕಡೆ ಲಾವೋಸ್ ಇದೆ, ಕಾಂಬೋಡಿಯಾ ಇದೆ, ಇನ್ನೊಂದ್ ಕಡೆ ವಿಯೆಟ್ನಾಂ ಇದೆ, ಮಲೇಷಿಯಾ ದಕ್ಷಿಣ ಭಾಗದಲ್ಲಿದೆ. ಓಕೆ, ನೋಡ್ಬೋದು ಬ್ಯಾಂಕಾಕ್ ಅದರ ರಾಜಧಾನಿ. ಕಿಂಗ್ಡಮ್ ಆಫ್ ಥೈಲ್ಯಾಂಡ್ ಬ್ಯಾಂಕಾಕ್ ರಾಜಧಾನಿ. ಸೊ ಈಗ ಶಿನವಾತ್ರ ಪ್ರಧಾನಮಂತ್ರಿ ಮತ್ತು ಅಲ್ಲಿ ಕಿಂಗ್ ಕೂಡ ಇದ್ದಾರೆ, ಗಮನಿಸಬೇಕು, ಕಿಂಗ್ ಆಫ್ ಥೈಲ್ಯಾಂಡ್. ಇನ್ನು ಕ್ವಶನ್ ನಂಬರ್ 5, ಇತ್ತೀಚೆಗೆ ಕಾನು ಎಂಬ ದಕ್ಷಿಣ ಭಾರತೀಯ ಆದಿವಾಸಿ ಜ್ಞಾನ ಕೇಂದ್ರವನ್ನ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು? ರೀಸೆಂಟ್ಲಿ ಸೌತ್ ಇಂಡಿಯನ್ ಆದಿವಾಸಿ ನಾಲೆಜ್ ಸೆಂಟರ್ ಕಾಲ್ಡ್ ಕಾನು ವಾಸ್ ಲಾಂಚ್ಡ್ ಇನ್ ವಿಚ್ ಸ್ಟೇಟ್? ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಕಾನು ಎಂಬ ದಕ್ಷಿಣ ಭಾರತೀಯ ಆದಿವಾಸಿ ಜ್ಞಾನ ಕೇಂದ್ರವನ್ನ ಪ್ರಾರಂಭಿಸಲಾಯಿತು. ಸೌತ್ ಇಂಡಿಯನ್ ಆದಿವಾಸಿ ನಾಲೆಜ್ ಸೆಂಟರ್ ಟು ಬಿ ಲಾಂಚ್ಡ್ ಇನ್ BR ಹಿಲ್ಸ್, ಬಿಳಿಗಿರಿ ರಂಗನಾಥ ಬೆಟ್ಟಗಳಲ್ಲಿ ಕಾನು ಎಂಬ ನಮ್ಮ ಇಡೀ ಸೌತ್ ಇಂಡಿಯನ್ ಅಥವಾ ದಕ್ಷಿಣ ಭಾರತದ ಆದಿವಾಸಿಗಳಿಗೆ ಇರ್ತಕ್ಕಂತಹ ಒಂದು ನಾಲೆಜ್ ಸೆಂಟರ್ ಆಗುತ್ತೆ. ಸೊ ಟ್ರೈಬಲ್ ಹೆಲ್ತ್ ರಿಸರ್ಚ್ ಸೆಂಟರ್, ರಿಸೋರ್ಸ್ ಸೆಂಟರ್ THRC ಅವರು ಈ ರೀತಿಯ ಇಡೀ ದಕ್ಷಿಣ ಭಾರತದ ವಿವಿಧ ಆದಿವಾಸಿಗಳ ಒಂದು ಜ್ಞಾನವನ್ನ ಹೊಂದಿರುವ ಒಂದು ಸೆಂಟರ್ ಅನ್ನ ಸೌತ್ ಇಂಡಿಯನ್ ಆದಿವಾಸಿ ನಾಲೆಜ್ ಸೆಂಟರ್ ಕಾನು ಎಂಬ ಹೆಸರಿನಲ್ಲಿ ತೆರೆಯಲಾಗಿದೆ BR ಹಿಲ್ಸ್ ಅಲ್ಲಿ. ಓಕೆ, ನೋಡಬಹುದು ಕಾನು ಸುದ್ದಿಯಲ್ಲಿದೆ. ಕಾನು ಎಂದರೆ ಕರ್ನಾಟಕದ BR ಹಿಲ್ಸ್ ನಲ್ಲಿ ಬುಡಕಟ್ಟು ಆರೋಗ್ಯ ಸಂಪನ್ಮೂಲ ಕೇಂದ್ರವು ದಕ್ಷಿಣ ಭಾರತದ ಆದಿವಾಸಿ ಜ್ಞಾನ ಕೇಂದ್ರವಾದ ಕಾನುವನ್ನ ಪ್ರಾರಂಭಿಸಿತು. ಕಾನು ಎಂದರೆ ಎವರ್ ಗ್ರೀನ್ ಫಾರೆಸ್ಟ್ ಅಂತೆ. ಸೋಲಿಗಾ ಭಾಷೆಯಲ್ಲಿ ಮತ್ತು ಕನ್ನಡ ಭಾಷೆಯಲ್ಲಿ ಕೂಡ ಕಾನು ಎಂದರೆ ನಿತ್ಯ ಹರಿದ್ವರ್ಣ ಕಾಡು ಅಂತ ಕರೀತಾರಂತೆ. ಸೊ ದಕ್ಷಿಣ ಭಾರತದ ಆದಿವಾಸಿ ಸಮುದಾಯಗಳ ಹಿಂದಿನ ವರ್ತಮಾನದ ಅಂದ್ರೆ ಹಿಂದಿನ ಮತ್ತು ಸಂಸ್ಕೃತಿಗೆ ಮೀಸಲಾದ ಮೊದಲ ಜ್ಞಾನ ಕೇಂದ್ರವೂ ಕೂಡ ಆಗುತ್ತೆ. ಇದರಲ್ಲಿ ಲೈಬ್ರರಿ ಇರುತ್ತೆ ಮತ್ತು ಬಿಬ್ಲಿಯೋಗ್ರಫಿ ಇರುತ್ತೆ, ಬುಕ್ಸ್ದು ಜೊತೆಗೆ ಒಂದು ಕೋ ರಿಟರ್ನ್ ಬುಕ್ ಕೂಡ ಇರುತ್ತಂತೆ. ನೋಡೋಣ, ಆನ್ಲೈನ್ ಅಲ್ಲಿ ಇದು ಕೂಡ ಬರಲಿದೆ ಅಂತೆ. ಒಟ್ಟಾರೆಯಾಗಿ ಕಾನು ಸುದ್ದಿಯಲ್ಲಿದೆ. ಇದೊಂದು ದಕ್ಷಿಣ ಭಾರತದ ಆದಿವಾಸಿ ಬುಡಕಟ್ಟು ಜನಾಂಗಗಳ ನಾಲೆಜ್ ಸೆಂಟರ್ ಕೂಡ ಆಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 6, ಇತ್ತೀಚೆಗೆ ಯಾವ ಬಾಹ್ಯಾಕಾಶ ಸಂಸ್ಥೆಯು ಮೀಥೇನ್ ಹೊರಸೂಸುವಿಕೆಯನ್ನ ಪತ್ತೆ ಹಚ್ಚಲು ಟಾನೇಜರ್ 1 ಉಪಗ್ರಹವನ್ನ ಪ್ರಾರಂಭಿಸಿದೆ? ರೀಸೆಂಟ್ಲಿ ವಿಚ್ ಸ್ಪೇಸ್ ಆರ್ಗನೈಸೇಷನ್ ಹ್ಯಾಸ್ ಲಾಂಚ್ಡ್ ಟಾನೇಜರ್ 1 ಸ್ಯಾಟಲೈಟ್ ಟು ಟ್ರ್ಯಾಕ್ ಮೀಥೇನ್ ಎಮಿಷನ್ಸ್? ಇಸ್ರೋ, ESA, CNSA, ನಾಸಾ. ಅಂದ್ರೆ ನಾಸಾ ಸಂಸ್ಥೆಯು ಟಾನೇಜರ್ 1 ಉಪಗ್ರಹವನ್ನ ಇತ್ತೀಚೆಗೆ ಲಾಂಚ್ ಮಾಡಿತ್ತು. ಟಾನೇಜರ್ 1. Why NASA has launched a satellite to track methane emissions? Okay, so ನೋಡೋಣ. ಒಟ್ಟಾರೆಯಾಗಿ ಟಾನೇಜರ್ 1 ಉಪಗ್ರಹವು ಮೀಥೇನ್ ಹೊರಸೂಸುವಿಕೆಯನ್ನು ಪತ್ತೆ ಹಚ್ಚಲು ನಾಸಾ ಟಾನೇಜರ್ ಉಪಗ್ರಹವನ್ನು ಉಡಾವಣೆ ಮಾಡಿದೆ. ಕ್ಯಾಲಿಫೋರ್ನಿಯಾದಿಂದ ಫಾಲ್ಕನ್ 9 ರಾಕೆಟ್, ಸ್ಪೇಸ್ ಎಕ್ಸ್ ಕಂಪನಿಯ ಫಾಲ್ಕನ್ 9 ರಾಕೆಟ್ ಬಳಸಿ ಈ ಉಪಗ್ರಹವನ್ನ ಉಡಾವಣೆ ಮಾಡಲಾಗಿತ್ತು. ನಾಸಾ ಜೊತೆಗೆ ಇತರ ಪಾಲುದಾರರು ಕೂಡ ಇದರಲ್ಲಿದ್ದಾರೆ. ಒಟ್ಟಾರೆಯಾಗಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಮೀಥೇನ್ ಹೊರಸೂಸುವಿಕೆಯನ್ನು ಪತ್ತೆ ಹಚ್ಚುವ ಗುರಿಯನ್ನ ಈ ಒಂದು ಟಾನೇಜರ್ 1 ಸ್ಯಾಟಲೈಟ್ ಹೊಂದಿದೆ. ಸೊ ಇನ್ನು ಮೀಥೇನ್ ಹೊರಸೂಸುವಿಕೆಯನ್ನು ಪತ್ತೆ ಹಚ್ಚಲಿರ್ತಕ್ಕಂಥದ್ದು. ಜೊತೆಗೆ ಜಾಗತಿಕ ತಾಪಮಾನ ಏರಿಕೆಗೆ ಕಾರಣವಾಗಿರ್ತಕ್ಕಂಥ ಹಸಿರುಮನೆ ಅನಿಲಗಳ ಒಂದು ಅಧ್ಯಯನವನ್ನು ಕೂಡ ಮಾಡೋದಕ್ಕೆ
ಈ ರೀತಿಯಾಗಿರ್ತಕ್ಕಂಥ ಟಾನೇಜರ್ 1 ಸ್ಯಾಟಲೈಟ್ ಅನ್ನು ಲಾಂಚ್ ಮಾಡಿದರೆ ಮೀಥೇನ್ ಎಮಿಷನ್ ಸ್ಟಡಿ ಮಾಡೋದಕ್ಕೆ ನಾಸಾ ಲಾಂಚ್ ಮಾಡಿದೆ. ಇನ್ನು ಉಳಿದಿರ್ತಕ್ಕಂಥ ಡೀಟೇಲ್ಸ್ ಅನ್ನು ನೋಡಬಹುದು. ಇನ್ನು ನಾಸಾ ಎಂದರೆ ನ್ಯಾಷನಲ್ ಏರೋನಾಟಿಕ್ಸ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್. 1958ರಲ್ಲಿ ಸ್ಥಾಪನೆ ಆಯಿತು. ಅಮೆರಿಕದ ವಾಷಿಂಗ್ಟನ್ ಡಿಸಿಯಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ. ಬಿಲ್ ನೆಲ್ಸನ್ ಅವರು ಇದರ ಮುಖ್ಯಸ್ಥರಾಗಿದ್ದಾರೆ. ಕ್ವಶನ್ ನಂಬರ್ 7. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ವಿಜ್ಞಾನ ಧಾರಾ ಯೋಜನೆಯನ್ನ ನಿರ್ವಹಿಸುವ ಜವಾಬ್ದಾರಿ ಯಾವ ಇಲಾಖೆ ಹೊಂದಿದೆ? ವಿಚ್ ಡಿಪಾರ್ಟ್ಮೆಂಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಮ್ಯಾನೇಜಿಂಗ್ ದ ವಿಜ್ಞಾನ್ ಧಾರಾ ಸ್ಕೀಮ್? ಸೊ ಜೈವಿಕ ತಂತ್ರಜ್ಞಾನ ವಿಭಾಗ, ಕೈಗಾರಿಕಾ ನೀತಿ ಮತ್ತು ಪ್ರಚಾರ ಇಲಾಖೆ, ಬಾಹ್ಯಾಕಾಶ ಇಲಾಖೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ DST. ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯು ವಿಜ್ಞಾನ ಧಾರಾ ಯೋಜನೆಯನ್ನ ನಿರ್ವಹಿಸುವ ಜವಾಬ್ದಾರಿಯನ್ನು ಹೊಂದಿದೆ. ಹಾಗಾದ್ರೆ ಏನಿದೆ ವಿಜ್ಞಾನ ಧಾರಾ ಯೋಜನೆ? ಓಕೆ ನೋಡಿ, ಕ್ಯಾಬಿನೆಟ್ ಕ್ಲಿಯರ್ಸ್ 2 ಪಾಲಿಸಿಗಳು. ಒಂದು ವಿಜ್ಞಾನ ಧಾರಾ ಎನ್ನುವ ಯೋಜನೆ, ಮತ್ತೊಂದು ಬಯೋಟೆಕ್ ಪಾಲಿಸಿ B3 ಬಯೋ E3 ಅಂತ ಕರಿತೀವಿ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಬಯೋ E3 ಬಗ್ಗೆ. ಈಗ ಸದ್ಯ ವಿಜ್ಞಾನ ಧಾರದ ಬಗ್ಗೆ ನೋಡೋಣ. ಸೊ ಯೂನಿಯನ್ ಕ್ಯಾಬಿನೆಟ್ ಸ್ಯಾಟರ್ಡೇ ಒಪ್ಪಿಗೆ ಕೊಟ್ಟಿದೆ 2 ಸಿಗ್ನಿಫಿಕೆಂಟ್ ಇನಿಷಿಯೇಟಿವ್ಸ್ ಟು ಬಾಲ್ಸ್ಟರಿಂಗ್ ದ ಕಂಟ್ರಿ ಸೈಂಟಿಫಿಕ್ ಅಂಡ್ ಬಯೋಟೆಕ್ನಾಲಜಿಕಲ್ ಕೆಪಬಿಲಿಟೀಸ್. ಸುಮಾರು 10,579 ಕೋಟಿ ರೂಪಾಯಿಗಳ ಸ್ಕೀಮ್ ಆಗುತ್ತೆ ವಿಜ್ಞಾನ ಧಾರಾ. ಇದನ್ನ ಡೆವಲಪ್ ಮಾಡ್ತಕ್ಕಂಥ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಸಂಸ್ಥೆ DST, ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ. 2021ರಿಂದ 26ರವರೆಗೆ ಈ ಒಂದು ವಿಜ್ಞಾನ ಧಾರಾ ಸ್ಕೀಮ್ ಅನ್ನು ತರಲಾಗಿತ್ತು. ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯು 3 ಯೋಜನೆಗಳನ್ನು ಏಕೀಕರಿಸುವ ವಿಜ್ಞಾನ ಧಾರಾ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. 2021-22ರಿಂದ 25-26ರವರೆಗೆ ನೋಡಿ, 21-22ರಿಂದ ಬೇರೆ ಬೇರೆ ಸ್ಕೀಮ್ಗಳು ಬಂದಿದ್ದಾವೆ ಆಲ್ರೆಡಿ. 25-26ವರೆಗೂ ಆ ಸ್ಕೀಮ್ಗಳು ಇರಲಿವೆ. ಆ ಸ್ಕೀಮ್ಗಳೆಲ್ಲವನ್ನ ಒಟ್ಟಿಗೆ ಮಾಡಿ ಹೆಸರನ್ನ ಚೇಂಜ್ ಮಾಡಿದರೆ ವಿಜ್ಞಾನ ಧಾರಾ ಅಂತ, ಮತ್ತು ಅದಕ್ಕೆ ಅಜೆಂಡಾಗಳನ್ನು, ಕೀ ಏರಿಯಾಸ್ಗಳನ್ನು ಕೂಡ ಸೇರಿಸಿದ್ದಾರೆ. ಹಾಗಾದ್ರೆ ವಿಜ್ಞಾನ ಧಾರಾದಲ್ಲಿ 3 ಕೀ ಏರಿಯಾಸ್ ಇದಾವೆ. ಒಂದು SNT, ಇನ್ಸ್ಟಿಟ್ಯೂಷನಲ್ ಅಂಡ್ ಹ್ಯೂಮನ್ ಕೆಪಾಸಿಟಿ ಬಿಲ್ಡಿಂಗ್, ಅಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿಯ ಸಾಂಸ್ಥಿಕ ಮತ್ತು ಮಾನವ ಸಾಮರ್ಥ್ಯದ ನಿರ್ಮಾಣ. 2ನೇದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಅಂದ್ರೆ ಸಂಶೋಧನೆ ಮತ್ತು ಅಭಿವೃದ್ಧಿ. 3ನೇದು ಇನ್ನೋವೇಷನ್ ಅಂಡ್ ಟೆಕ್ನಾಲಜಿ ಡೆವಲಪ್ಮೆಂಟ್, ನಾವೀನ್ಯತೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ. ಈ ವಿಚಾರಗಳ ಮೇಲಿರ್ತಕ್ಕಂತಹ ಕೇಂದ್ರದ 3 ಯೋಜನೆಗಳನ್ನ ಏಕೀಕರಿಸುವ ಒಂದು ಯೋಜನೆಗೆ ಸಂಪುಟ ಅನುಮೋದನೆ ನೀಡಿದೆ, ಅದೇ ವಿಜ್ಞಾನ ಧಾರಾ ಯೋಜನೆ. ಸುಮಾರು 10,579 ಕೋಟಿಗಳು ಇದರ ಒಂದು ಮೀಸಲಿರಿಸಲಾಗಿದೆ. ಸೊ ವಿಜ್ಞಾನ ಧಾರಾ ಯೋಜನೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೂಡ ನೋಡಬಹುದು. ಒಟ್ಟಾರೆಯಾಗಿ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಇಂಪ್ರೂವ್ಮೆಂಟ್ ಅನ್ನ ಕಾಣಬೇಕು. ಸೊ ನ್ಯೂಲಿ ಅಪ್ರೂವ್ಡ್ ವಿಜ್ಞಾನ ಧಾರಾ 3 ಬ್ರಾಡ್ ಕಾಂಪೋನೆಂಟ್ಸ್ ಇದೆ. ಒಂದು ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಹ್ಯೂಮನ್ ಕೆಪಾಸಿಟಿ ಬಿಲ್ಡಿಂಗ್, ಮತ್ತೊಂದು ರಿಸರ್ಚ್ ಡೆವಲಪ್ಮೆಂಟ್, ಮತ್ತೊಂದು ಇನ್ನೋವೇಷನ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಅಂಡ್ ಡಿಪ್ಲಾಯ್ಮೆಂಟ್. ಬೇಸಿಕ್ ರಿಸರ್ಚ್ ಆಗ್ಬೋದು ಅಥವಾ ಇಂಟರ್ನ್ಯಾಷನಲ್ ಕೋಆಪರೇಷನ್ ಇಂದ ನಮ್ಮ ರಿಸರ್ಚ್ ಅನ್ನು ಮಾಡ್ತಕ್ಕಂಥದ್ದು, ಹ್ಯೂಮನ್ ರಿಸೋರ್ಸ್ ಪೋಲ್ ಈ ಕಡೆ ತರ್ತಕ್ಕಂಥದ್ದು, ಹೀಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೋಡ್ಬೋದು. ಒಟ್ಟಾರೆಯಾಗಿ ವಿಜ್ಞಾನ ಧಾರಾ ಸ್ಕೀಮು ಎಲ್ಲಿಂದ ಎಲ್ಲಿವರೆಗೆ, ಎಷ್ಟು ಕೋಟಿ ರೂಪಾಯಿಗಳು, ಏನು 15th ಫೈನಾನ್ಸ್ ಕಮಿಷನ್ ಪೀರಿಯಡ್ ಅಂದ್ರೇನು, 2021-22ರಿಂದ 25-26ವರೆಗೂ ಒಟ್ಟಾರೆ ಈ ಡ್ಯೂರೇಷನ್ ಅಲ್ಲಿ 10,579 ಕೋಟಿ. ಹಾಗಾದ್ರೆ ಹಿಂದೆ ಆಲ್ರೆಡಿ ಒಂದಷ್ಟು ಖರ್ಚು ಮಾಡಿರ್ತಾರೆ, ಅದನ್ನು ಸೇರಿಸಿಕೊಂಡು ಮುಂದಿನ 25-26ವರೆಗೂ ಒಟ್ಟಾರೆಗೆ ವಿಜ್ಞಾನ ಧಾರಾ ಸ್ಕೀಮ್ ಅನ್ನ ತರ್ತಾ ಇದ್ದಾರೆ. ಸೊ 3 ಕೀ ಏರಿಯಾಸ್, ಕೀ ಕಾಂಪೋನೆಂಟ್ಸ್ ಯಾವ್ಯಾವ ಅಂತ ನೋಡ್ಕೋಬಹುದು. ಇನ್ನು ಕ್ವಶನ್ ನಂಬರ್ 8, ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ಹಿಜ್ಬುಲ್ಲಾ, ಲೆಬನಾನ್ ಬೆಂಬಲಿತ ಭಯೋತ್ಪಾದಕ ಸಂಘಟನೆ ಅಂತ ಕರೀತಾರೆ ಹಿಜ್ಬುಲ್ಲಾ, ಅವರ ಒಂದು ಸದಸ್ಯರ ಒಂದಷ್ಟು ಅಲ್ಲಿ ಒಟ್ಟಾರೆಯಾಗಿ ಲೆಬನಾನು, ಇಸ್ರೇಲು, ಇರಾನು, ಈ ಕಡೆ ಪ್ಯಾಲೆಸ್ತೈನ್, ಇವೆಲ್ಲವೂ ಕೂಡ ಬಹಳ ಮಧ್ಯಪ್ರಾಚ್ಯದಲ್ಲಿ ಒಂದಷ್ಟು ಘರ್ಷಣೆಗಳನ್ನು ಕಾಣ್ತಾ ಇದ್ದೀವಿ. ಹಿಜ್ಬುಲ್ಲಾ ನೆಲೆಗಳ ಮೇಲೆ ಇಸ್ರೇಲ್ ವಾಯುದಾಳಿ, ಪ್ರತಿಯಾಗಿ ರಾಕೆಟ್ ದಾಳಿ ನಡೆಸಿದ ಬಂಡುಕೋರರು, ಇಸ್ರೇಲ್ ಲೆಬನಾನ್ ಮಧ್ಯೆ ಭೀಕರ ಕದನ ಕೂಡ ಆಗಿದೆ. ಹಾಗಾದ್ರೆ ಇಸ್ರೇಲ್ ಎಲ್ಲಿ ಬರುತ್ತೆ, ಲೆಬನಾನ್ ಎಲ್ಲಿ ಬರುತ್ತೆ, ಹಿಜ್ಬುಲ್ಲಾ ಸಂಘಟನೆ ಯಾವ ದೇಶದ್ದು? ಸೊ ಸಂಘಟನೆಯ ಸಂಸ್ಥಾಪಕ ಅಂದ್ರೆ ಹಿಜ್ಬುಲ್ಲಾ ಸಂಘಟನೆಯ ಸಂಸ್ಥಾಪಕ ಕಮಾಂಡರ್ ಫೌದ್ ಶುಕರ್ ಅವರನ್ನ ಇಸ್ರೇಲ್ ಸೇನೆಯು ಹತ್ಯೆ ಮಾಡಿದೆ. ಇದರ ಪ್ರತಿಕಾರವಾಗಿ ಇಸ್ರೇಲ್ನ ವಿವಿಧ ನಗರಗಳನ್ನು ಗುರಿಯಾಗಿಸಿಕೊಂಡು 320ಕ್ಕೂ ಹೆಚ್ಚು ರಾಕೆಟ್ ಮತ್ತು ಡ್ರೋನ್ಗಳ ದಾಳಿಯನ್ನು ಕೂಡ ಮಾಡಿದೆ. ಸೊ ಲೆಬನಾನ್ನ ಹಿಜ್ಬುಲ್ಲಾ ಸಂಘಟನೆ.
ಜೊತೆಗೆ ಈ ದಾಳಿ ಮಾಡಿದ ತಕ್ಷಣ ಇಸ್ರೇಲ್ ಏನು ಸಾಮಾನ್ಯ ದೇಶ ಅಲ್ಲ, ಐರನ್ ಡೋಮ್ ಎನ್ನುವ ಒಂದು ದೊಡ್ಡ ರಕ್ಷಣಾ ಪಡೆಯನ್ನ ದೇಶದ ಸುತ್ತ ಇಟ್ಕೊಂಡಿದೆ. ಐರನ್ ಡೋಮ್ ಯಾವ ದೇಶದ್ದು ಅಂತ ಕೇಳ್ತಾರೆ ಬಹಳ ಎಕ್ಸಾಮ್ಸ್ ಅಲ್ಲಿ, ಇಸ್ರೇಲ್ ದೇಶದ್ದು. ಒಟ್ಟಾರೆಯಾಗಿ ಇಸ್ರೇಲ್ ಎಲ್ಲಿ ಬರುತ್ತೆ? ಸೊ ಒಂದು ದೊಡ್ಡ ಮ್ಯಾಪ್ ಅಲ್ಲಿ ನೋಡೋಣ. ರೈಟ್, ಇದು ಇಸ್ರೇಲ್ ದೇಶ. ಸೊ ಬಹಳ ಇಸ್ರೇಲ್ ಪ್ಯಾಲೆಸ್ತೈನ್ ವಿಚಾರದಲ್ಲಿ ಇವತ್ತು ಬಹಳ ಸುದ್ದಿಯಲ್ಲಿದೆ. ಇದು ಗಾಜಾ ಪಟ್ಟಿ, ಈ ಕಡೆ ವೆಸ್ಟ್ ಬ್ಯಾಂಕ್ ಇದೆ, ಜೆರುಸಲೆಂ ಕೂಡ ಇಲ್ಲಿದೆ. ಸೊ ಈಗ ಲೆಬನಾನ್ ಇಸ್ರೇಲ್ನ ಉತ್ತರ ಭಾಗದಲ್ಲಿ ಇರ್ತಕ್ಕಂಥದ್ದು. ಹಾಗೆ ಈ ಕಡೆ ಸಿರಿಯಾ ಇದೆ, ಇಲ್ಲಿ ಜೋರ್ಡಾನ್ ಇದೆ. ಹಾಗೆ ಮುಂದೆ ಬಂದ್ರೆ ನೋಡಿ ಇಲ್ಲಿ, ಸೊ ಇದು ಇನ್ನೊಂದು ಚಿಕ್ಕ ಮ್ಯಾಪ್ ಅಲ್ಲಿ ಕಾಣ್ತಾ ಇದೆ, ಇದು ಇಸ್ರೇಲು. ಓಕೆ, ಇಲ್ಲಿ ಇರಾಕ್ ಇದೆ, ಇಲ್ಲಿ ಇರಾನ್ ಇದೆ. ಇರಾನ್ ಬೆಂಬಲಿತ ಲೆಬನಾನ್ ದೇಶದ ಹಿಜ್ಬುಲ್ಲಾ ಸಂಘಟನೆ ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ಸೊ ಹಾಗಾಗಿ ಇಸ್ರೇಲ್ ಎಲ್ಲಿ ಬರುತ್ತೆ, ಲೆಬನಾನ್ ಎಲ್ಲಿ ಬರುತ್ತೆ, ಅದರ ರಾಜಧಾನಿಗಳು ಯಾವ್ಯಾವು, ಸೊ ಯಾವ ಭಾಗದಲ್ಲಿ ಈ ಒಂದು ಯುದ್ಧಗಳು ನಡೀತಾ ಇದ್ದಾವೆ ಅಂತಕ್ಕಂಥದ್ದನ್ನು ಕೂಡ ನೋಡ್ಬೋದು. ಒಟ್ಟಾರೆಯಾಗಿ ಇಸ್ರೇಲ್ನ ರಾಜಧಾನಿ ಜೆರುಸಲೆಂ ಆಗುತ್ತೆ. ಸೊ ಅಲ್ಲಿ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೂಡ ನೋಡ್ಬೋದು. ಬೆಂಜಮಿನ್ ನ್ಯಾತನ್ಯಾಹು ಅಲ್ಲಿನ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ಜೊತೆಗೆ ಲೆಬನಾನ್ನ ರಾಜಧಾನಿ ಬೀರತ್, ಸೊ ಇಲ್ಲಿ ಬರುತ್ತೆ ನೋಡ್ಬೋದು. ಸೊ ಅದರ ಮುಖ್ಯಸ್ಥರು ಕೂಡ ನೋಡ್ಬೋದು. ಇನ್ನು 9 ರಿಯಲ್ ಎಸ್ಟೇಟ್ ಪಾರದರ್ಶಕ ಸೂಚ್ಯಂಕ ಭಾರತಕ್ಕೆ 31ನೇ ಸ್ಥಾನ. ರಿಯಲ್ ಎಸ್ಟೇಟ್ ಟ್ರಾನ್ಸ್ಪರೆನ್ಸಿ ಇಂಡೆಕ್ಸ್ ಅಂತ ನೋಡಿ, ಜಾಗತಿಕ ರಿಯಲ್ ಎಸ್ಟೇಟ್ ಪಾರದರ್ಶಕ ಸೂಚ್ಯಂಕ 2024ರಲ್ಲಿ ಭಾರತವು 31ನೇ ಸ್ಥಾನವನ್ನು ಪಡೆದಿದೆ. ಗ್ಲೋಬಲ್ ಪ್ರಾಪರ್ಟಿ ಕನ್ಸಲ್ಟೆನ್ಸಿ JLL ಸಂಸ್ಥೆ ವರದಿ ಮಾಡಿದೆ. ಸೊ ಭಾರತ 31ನೇ ಸ್ಥಾನ ಜಾಗತಿಕ ರಿಯಲ್ ಎಸ್ಟೇಟ್ ಪಾರದರ್ಶಕ ಸೂಚ್ಯಂಕ. ಇದರಲ್ಲಿ ಪಾರದರ್ಶಕ ಸೂಚ್ಯಂಕಗಳ 89 ರಾಷ್ಟ್ರಗಳ ಪೈಕಿ ಭಾರತ ಈ ಸಲ ಸಾಧನೆಯನ್ನು ಸುಧಾರಿಸಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದರಲ್ಲಿ ಹೈಯೆಸ್ಟ್ ನಂಬರ್ 1 ಸ್ಥಾನದಲ್ಲಿ ಬ್ರಿಟನ್ ಇದೆ, ಅಂದ್ರೆ ಯುನೈಟೆಡ್ ಕಿಂಗ್ಡಮ್. ಆ ನಂತರ ಫ್ರಾನ್ಸ್, ಅಮೆರಿಕ, ಆಸ್ಟ್ರೇಲಿಯಾಗಳು ಕೂಡ ಇದಾವೆ. ಇನ್ನು ಇಲ್ಲಿ ನೋಡ್ಬೋದು, ಯುನೈಟೆಡ್ ಕಿಂಗ್ಡಮ್ ನಂಬರ್ 1, ಫ್ರಾನ್ಸ್ 2ನೇ ಸ್ಥಾನ, 3 ಅಮೆರಿಕ. ಹಾಗೆ ಬಂದ್ರೆ 14ರಿಂದ 35ರವರೆಗೂ ಈ ಒಟ್ಟು 22 ದೇಶಗಳನ್ನ ಪಾರದರ್ಶಕ ರಾಷ್ಟ್ರಗಳು ಅಂತ ವರ್ಗೀಕರಣ ಮಾಡಿದ್ದಾರೆ. ಅದರಲ್ಲಿ ಫಿನ್ಲ್ಯಾಂಡ್ ಅಗ್ರಸ್ಥಾನದಲ್ಲಿದೆ. ಹಾಗೆ ಮುಂದೆ ಬಂದ್ರೆ ಭಾರತ 31ನೇ ಸ್ಥಾನದಲ್ಲಿದೆ. ಓಕೆ, ಭಾರತ ಈ ಒಂದು ರಿಯಲ್ ಎಸ್ಟೇಟ್ ಟ್ರಾನ್ಸ್ಪರೆನ್ಸಿ ಇಂಡೆಕ್ಸ್ ಅಲ್ಲಿ 31 ಪ್ಲೇಸ್ ಅಲ್ಲಿ ಇದೆ. ಇದನ್ನ ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆ JLL ಎನ್ನುವ ಒಂದು ಗ್ಲೋಬಲ್ ಪ್ರಾಪರ್ಟಿ ಕನ್ಸಲ್ಟೆಂಟ್ ಸಂಸ್ಥೆ ಆಗಿದೆ. ಭಾರತ ಈ ಸಲ ಒಳ್ಳೆ ಇಂಪ್ರೂವ್ಮೆಂಟ್ ಅನ್ನು ಕಂಡಿದೆ ಅಂತ. ಕಾರಣ ಏನಂದ್ರೆ ರೇರಾ ಕಾಯ್ದೆ ಜಾರಿಯಾಗಿರ್ತಕ್ಕಂಥದ್ದು. ಆ ಮೂಲಕ ರಿಯಲ್ ಎಸ್ಟೇಟ್ ಅಲ್ಲಿ ಒಂದಷ್ಟು ರೆಗ್ಯುಲೇಷನ್ಸ್ ನ ತರ ಪ್ರಯತ್ನವನ್ನ ಮಾಡ್ತಾ ಇದೆ ಭಾರತ. ಇದರಿಂದ ಹೂಡಿಕೆದಾರರಿಗೆ ರಕ್ಷಣೆ ಕೂಡ ಸಿಕ್ಕಿದೆ. ಜೊತೆಗೆ ಭೂ ದಾಖಲೆಗಳ ಡಿಜಿಟಲೀಕರಣ ಕೂಡ ಆಗ್ತಾ ಇದೆ. ಒಂದ್ ಕಡೆ ಸ್ವಾಮಿತ್ವ ಯೋಜನೆ ತರ್ತಾ ಇದ್ದಾರೆ. ಹೀಗಾಗಿ ಇವೆಲ್ಲವೂ ಕೂಡ ರಿಯಾಲಿಟಿ ಬೆಳವಣಿಗೆಗೆ ಕಾರಣ ಆಗಿದೆ. ಆ ಮೂಲಕ ಭಾರತ ಸೊ ರಿಯಲ್ ಎಸ್ಟೇಟ್ ಇಂಡೆಕ್ಸ್ ಅಲ್ಲಿ ಉತ್ತಮ ಸ್ಥಾನವನ್ನು ಕೂಡ ಪಡಿತಾ ಇದೆ. ಸೊ JLL ಜೋನ್ಸ್ ಲಾಸೆಲ್ಲೆ ಇನ್ಕಾರ್ಪೊರೇಟೆಡ್ ಅಂತ JLL ಸಂಸ್ಥೆ ಈ ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡಿರ್ತಕ್ಕಂಥದ್ದು ಗಮನಿಸಬೇಕು. ಒಟ್ಟಾರೆಯಾಗಿ ಜಾಗತಿಕ ರಿಯಲ್ ಎಸ್ಟೇಟ್ ಪಾರದರ್ಶಕ ಸೂಚ್ಯಂಕ 2024 ಗ್ಲೋಬಲ್ ರಿಯಲ್ ಎಸ್ಟೇಟ್ ಟ್ರಾನ್ಸ್ಪರೆನ್ಸಿ ಇಂಡೆಕ್ಸ್ 2024 JLL ಸಂಸ್ಥೆ ರಿಲೀಸ್ ಮಾಡುತ್ತೆ. ಯುನೈಟೆಡ್ ಕಿಂಗ್ಡಮ್ ನಂಬರ್ 1 ಸ್ಥಾನದಲ್ಲಿದ್ದರೆ, ಇರಾಕ್ ಕೊನೆ ಸ್ಥಾನದಲ್ಲಿದೆ. 89 ದೇಶಗಳು. ಭಾರತ 2024ರಲ್ಲಿ 31ನೇ ಸ್ಥಾನವನ್ನು ಪಡೆದಿದೆ. ಇನ್ನು ಕ್ವಶನ್ ನಂಬರ್ 10, ಹಿಮಾಚಲ ಪ್ರದೇಶ ಸರ್ಕಾರವು ಮಹಿಳೆಯರ ಮದುವೆಯ ಕನಿಷ್ಠ ವಯಸ್ಸನ್ನ 18ರಿಂದ 21ಕ್ಕೆ ಏರಿಸುವ ಮೂಲಕ ಈ ರೀತಿಯ ಒಂದು ಆದೇಶವನ್ನು ಹೊರಡಿಸಿದ ಮೊಟ್ಟ ಮೊದಲ ರಾಜ್ಯವಾಗಿದೆ. ಇಲ್ಲಿ ಗಮನಿಸಬೇಕು, ವಿಧಾನ ಸಭೆಯಲ್ಲಿ ಈ ಒಂದು ಒಪ್ಪಿಗೆ ಕೂಡ ಸಿಕ್ಕಿದೆ, ರಾಜ್ಯಪಾಲರ ಅಂಕಿತಕ್ಕೆ ಬಾಕಿಯಾಗಿ. ಓಕೆ, ನೋಡೋಣ ಏನೇನಾಗುತ್ತೆ. ಸೊ ಹಿಮಾಚಲ್ ಮೇಕ್ಸ್ 21 as the minimum age of marriage for women in ಹಿಮಾಚಲ ಪ್ರದೇಶ. ಏನಾಗಿದೆ, ಬಹಳ ಸುದ್ದಿಯಲ್ಲಿದೆ. ಭಾರತದಲ್ಲೂ ಕೂಡ ಈ ರೀತಿಯ ಒಂದು ಮಹಿಳೆಯರ ವಯಸ್ಸನ್ನು 18ರಿಂದ 21ಕ್ಕೆ ಏರಿಸಬೇಕು ಅಂತಕ್ಕಂತಹ ಬಿಲ್ ಅನ್ನು ಕೂಡ ಚರ್ಚೆಯು ಕೂಡ ಆಗಿತ್ತು. ಬಟ್ ಅದು ಕಂಪ್ಲೀಟ್ ಆಗಲಿಲ್ಲ. ಆದರೆ ಹಿಮಾಚಲ ಸರ್ಕಾರದಲ್ಲಿ ಈ ರೀತಿಯ ಒಂದು ಅಚೀವ್ಮೆಂಟ್ ಮಾಡಿದ್ದಾರೆ. ಆ ಮೂಲಕ ಮಹಿಳೆಯರಿಗೆ ಒಳ್ಳೆ ಅವಕಾಶಗಳನ್ನು ಸೃಷ್ಟಿಸೋದ್ರತ್ತ ಹೆಜ್ಜೆ ಹಾಕಿದ್ದಾರೆ. ಹಿಮಾಚಲ ಮೇಕ್ಸ್ 21 ದ ಮಿನಿಮಮ್ ಏಜ್ ಆಫ್ ಮ್ಯಾರೇಜ್ ಫಾರ್ ವಿಮೆನ್ ಹಿಮಾಚಲ ಪ್ರದೇಶ.
So the Prohibition of Child Marriage, Himachal Pradesh Amendment Bill 2024 was introduced by Women Empowerment Minister Dhaniram Shandil ಅವರು ತಮ್ಮ ಅಸೆಂಬ್ಲಿಯಲ್ಲಿ ಈ ಒಂದು ಬಿಲ್ ಅನ್ನು ಮಂಡನೆ ಮಾಡಿದ್ದಾರೆ. ಆ ಮೂಲಕ 18 ವರ್ಷ ಏನು ಮಿನಿಮಮ್ ಏಜ್ ಇದೆ ಮಹಿಳೆಯರಿಗೆ ಮದುವೆ ಆಗೋದಕ್ಕೆ ಭಾರತದಲ್ಲಿ, ಅದನ್ನು 21ಕ್ಕೆ ಏರಿಸ್ತಾ ಇದ್ದಾರೆ. ಹಾಗಾಗಿ ಸೊ ಇಲ್ಲಿ ಪರ ವಿರೋಧ ಚರ್ಚೆಗಳು ಮತ್ತೆ ಮುನ್ನೆಲೆಗೆ ಬರ್ತಾ ಇದ್ದಾವೆ. ಒಳ್ಳೆ ಒಂದು ಏನು ಎಸ್ಸೆ ಟಾಪಿಕ್ ಕೂಡ ಇದಾಗುತ್ತೆ. ಭಾರತದಲ್ಲಿ ಹೆಣ್ಣಿಗೆ 18 ತುಂಬಿದರಷ್ಟೇ ಆಕೆ ಮದುವೆಗೆ ಅರ್ಹಳು ಎಂಬ ನೀತಿ ಸದ್ಯಕ್ಕೆ ಜಾರಿಯಲ್ಲಿದೆ. ಆದರೆ ಹಿಮಾಚಲ ಪ್ರದೇಶವು ಹೆಣ್ಣಿನ ವಿವಾಹ ವಯಸ್ಸನ್ನ 21ಕ್ಕೆ ಏರಿಸಿದೆ. ಹೀಗೆ ಹೆಣ್ಣಿನ ಕಾನೂನುಬದ್ಧ ವಿವಾಹ ವಯಸ್ಸು ಹೆಚ್ಚಿಸಿದ ಮೊದಲ ರಾಜ್ಯ ಹಿಮಾಚಲ ಪ್ರದೇಶ. ಸರ್ಕಾರದ ಈ ನಿರ್ಧಾರ ಹೆಣ್ಣಿಗೆ ಅನುಕೂಲವೇ ಎನ್ನುವ ಒಂದು ಆರ್ಟಿಕಲ್ ಕೂಡ ಬಂದಿತ್ತು. ಸೊ ಇಲ್ಲಿ ಒಂದು ಕತೆ ಕೂಡ ಇದೆ. ಆಲಕ್ಕಿ ಕೋಗಿಲೆ ಎಂದೇ ಪ್ರಸಿದ್ಧರಾದ ಸುಕ್ರಿ ಬೊಮ್ಮಗೌಡರ ಬದುಕಿನ ಚಿತ್ರವು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ನಿಧಾನವಾಗಿ ನೀವು ಓದ್ಕೊಳ್ಳಿ. ಇಲ್ಲಿ ಮದುವೆ ವಯಸ್ಸು ಗಂಡಿಗೆ 21, ಹೆಣ್ಣಿಗೆ 18 ಎಂಬ ಸಾಮಾಜಿಕ ಅರಿವೊಂದು ಬಹುತೇಕದರೊಳಗೆ ಅಚ್ಚಾಗಿದೆ. 2006ರಲ್ಲಿ ಭಾರತದಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಕೂಡ ಬಂದಿತ್ತು. ಆ ಮೂಲಕ ಮಿನಿಮಮ್ 18 ಇಯರ್ಸ್ ಆಗಬೇಕು ಒಬ್ಬ ಹೆಣ್ಣಿಗೆ ಮದುವೆ ವಯಸ್ಸು ಅಂತಕ್ಕಂಥ ಒಂದು ಕಾನೂನು ಕೂಡ ಬಂದಂತಾಯಿತು. ಇನ್ನು ಗಂಡು ಮಕ್ಕಳಿಗೆ 21 ವರ್ಷ ಅನ್ನೋದು ಸರ್ವೇ ಸಾಮಾನ್ಯ ಗೊತ್ತಿರ್ತಕ್ಕಂಥದ್ದು. ಆದರೆ ಹೆಣ್ಣು ಮಕ್ಕಳ ವಿವಾಹದ ವಯಸ್ಸನ್ನು 21 ವರ್ಷಕ್ಕೆ ಏರಿಸುವ ಸಂಬಂಧದ ವಿಧೇಯಕವು ಹಿಮಾಚಲದ ವಿಧಾನಸಭೆಯಲ್ಲಿ ಸರ್ವಾನುಮತದಿಂದ ಅಂಗೀಕಾರಗೊಂಡಿದೆ. ರಾಜ್ಯಪಾಲರ ಅಂಕಿತದ ಬಳಿಕ ಹೆಣ್ಣು ಮಕ್ಕಳ ವಿವಾಹದ ಕಾನೂನುಬದ್ಧ ವಯಸ್ಸನ್ನು ಹೆಚ್ಚಿಸಿದ ಮೊಟ್ಟ ಮೊದಲ ರಾಜ್ಯ ಎಂಬ ಹಿರಿಮೆಗೂ ಕೂಡ ಹಿಮಾಚಲ ಪ್ರದೇಶ ಪಾತ್ರವಾಗಲಿದೆ. ಅಲ್ಲಿನ ಕಾನೂನು ಸಚಿವ ಧಾನಿರಾಮ್ ಶಾಂಡಿಲ್ ಅವರು ಮದುವೆಯ ವಯಸ್ಸನ್ನು ಹೆಚ್ಚಿಸಿದರೆ ಹೆಣ್ಣು ಮಕ್ಕಳಿಗೆ ಜೀವನದಲ್ಲಿ ಮುಂದೆ ಬರಲು ಅವಕಾಶಗಳು ತೆರೆದುಕೊಳ್ಳುತ್ತವೆ. ಈಗ ಕೆಲವರು ಚಿಕ್ಕ ವಯಸ್ಸಿನಲ್ಲೇ ಮದುವೆಯಾಗುತ್ತಿರುವ ಕಾರಣ ವೃತ್ತಿಯ ಹಾದಿಯಲ್ಲಿ ಮುನ್ನಡೆಯಲು ಸಾಧ್ಯವಾಗುತ್ತಿಲ್ಲ. ಇನ್ನು ಮುಂದೆ ಈ ಸಮಸ್ಯೆ ಇರೋದಿಲ್ಲ. ನೋಡಿ, 18 ಇಯರ್ಸ್ ಆದಾಗ ಇನ್ನು PUC ಮುಗಿದು ಡಿಗ್ರಿ ಫಸ್ಟ್ ಇಯರ್ ಇರ್ತಾರೆ. ಅದು ಯಾವುದೇ ಡಿಗ್ರಿ ಇರಲಿ, BA ಇರಲಿ, BSc ಇರಲಿ, BCom ಇರಲಿ, MBBS ಇರಲಿ, BE ಇರಲಿ, ಅಥವಾ ಇನ್ನೊಂದು ಯಾವುದೋ BCA ಮತ್ತೊಂದು ಡಿಗ್ರಿ ಇರಲಿ, ಡಿಗ್ರಿ ಫಸ್ಟ್ ಇಯರ್ ಇರ್ತಕ್ಕಂಥ ಒಬ್ಬ ಹೆಣ್ಣಿಗೆ ತನ್ನ ಸಂಗಾತಿಯನ್ನು ಆಯ್ಕೆ ಮಾಡ್ಕೊಳ್ತಕ್ಕಂತಹ ಬುದ್ಧಿಮಟ್ಟ ಅಷ್ಟೊಂದು ಬೆಳೆದಿರಲ್ಲ ಎನ್ನುವ ವಾದಗಳು ಕೂಡ ಇದಾವೆ. ಗಮನಿಸಬೇಕು. ಅಂದ್ರೆ ಇನ್ನು ಡಿಗ್ರಿನೇ ಮುಗಿದಿರಲ್ಲ, ಅಟ್ಲೀಸ್ಟ್ ಡಿಗ್ರಿ ಆದ್ರೂ ಮುಗಿಲಿ. ಆಗ ಸಮಾಜದ ವಿವಿಧ ಕೋನಗಳನ್ನು ಅರ್ಥೈಸ್ಕೊಳ್ತಕ್ಕಂತಹ ಬುದ್ಧಿಮಟ್ಟ ಆಕೆಗೆ ಬೆಳೆದಿರುತ್ತೆ. ಜೊತೆಗೆ ತನ್ನ ಕಾಲ ಮೇಲೆ ತಾನು ನಿಲ್ಲುವಷ್ಟು ಒಂದು ಶಿಕ್ಷಣದ ಮಟ್ಟವನ್ನು ಕೂಡ ಆಕೆ ಪಡೆದಿರ್ತಾಳೆ ಅಂತಕ್ಕಂಥದ್ದನ್ನ 2 ಅಂಶಗಳನ್ನ ನಾವು ಗಮನಿಸಬೇಕಾಗುತ್ತೆ. ಹಾಗಾಗಿ 18ರಿಂದ 21 ವರ್ಷಕ್ಕೆ ಏರಿಸಿದ್ರೆ 3 ವರ್ಷಗಳ ಒಂದು ಶಿಕ್ಷಣದ ಮಟ್ಟವನ್ನು ಹೆಚ್ಚಿಸಿಕೊಳ್ಳುವ ಒಂದು ಅವಕಾಶ, ಜೊತೆಗೆ ಬುದ್ಧಿಮಟ್ಟ ಕೂಡ ಬೆಳೆಯುತ್ತೆ ಅಂತಕ್ಕಂಥದ್ದು. ಸಮಾಜದ ವಿವಿಧ ಆಗು ಹೋಗುಗಳನ್ನ ಅರ್ಥೈಸ್ಕೊಳ್ಳಕ್ಕೆ ಒಂದಷ್ಟು ಹೆಚ್ಚಿನ ಸಮಯ ಕೂಡ ಸಿಗುತ್ತೆ. ಇದು ಪರವಾಗಿರ್ತಕ್ಕಂಥ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಹಿಮಾಚಲ ಸೇರಿದಂತೆ ಭಾರತದ ಎಲ್ಲಾ ರಾಜ್ಯಗಳಲ್ಲಿ ವಿವಾಹದ ಕಾನೂನುಬದ್ಧ ವಯಸ್ಸು ಮಕ್ಕಳಿಗೆ 18 ವರ್ಷಗಳು ಮತ್ತು ಹುಡುಗರಿಗೆ, ಹೆಣ್ಣು ಮಕ್ಕಳಿಗೆ 18 ವರ್ಷ ಮತ್ತು ಹುಡುಗರಿಗೆ 21 ವರ್ಷ ಇದೆ. ಆದರೆ ಹಿಮಾಚಲದಲ್ಲಿ ಈಗ ಇಬ್ಬರಿಗೂ ಕಾನೂನುಬದ್ಧ ವಯಸ್ಸು 21 ವರ್ಷ ಆಗುತ್ತೆ. ಒಂದು ವೇಳೆ 21 ವರ್ಷದ ಒಳಗಿನ ಹುಡುಗಿಯನ್ನು ಮದುವೆ ಆದರೆ ಅದನ್ನು ಬಾಲ್ಯ ವಿವಾಹ ಎಂದು ಪರಿಗಣಿಸಲಾಗುತ್ತದೆ ಅನ್ನೋದನ್ನ ಗಮನಿಸಬೇಕು. ಪ್ರಸ್ತುತ ಭಾರತದಲ್ಲಿ ಯಾರಾದರೂ ಬಾಲ್ಯ ವಿವಾಹವಾಗಿದ್ರೆ ಅಂತಹ ಮದುವೆಯನ್ನು ಅನುಚಿತಗೊಳಿಸಲು 2 ವರ್ಷಗಳ ಒಳಗೆ ಮಾತ್ರ ಅರ್ಜಿ ಸಲ್ಲಿಸಲು ಕಾಲಾವಕಾಶವಿತ್ತು. ಈಗ ಹಿಮಾಚಲ ಪ್ರದೇಶದಲ್ಲಿ ವಿಧೇಯಕದಲ್ಲಿ 2 ವರ್ಷಗಳ ಅವಧಿಯನ್ನು 5 ವರ್ಷಗಳಿಗೆ ಹೆಚ್ಚಿಸಲಾಗಿದೆ. ಅಂದ್ರೆ ಒಬ್ಬ ಹುಡುಗಿ 21 ವರ್ಷಕ್ಕಿಂತ ಮೊದಲು ಮದುವೆ ಆಗಿದ್ರೆ ಆಕೆ ತನ್ನ ಮದುವೆಯನ್ನ ಅಸಿಂಧು ಎಂದು ಘೋಷಿಸಲು ಬಯಸಿದರೆ 5 ವರ್ಷಗಳ ಕಾಲ ಅವಕಾಶವನ್ನು ನೀಡಲಾಗಿದೆ ಹಿಮಾಚಲ ಪ್ರದೇಶದ ಈ ಒಂದು ಕಾನೂನಿನಲ್ಲಿ. ಮತ್ತೆ ಇನ್ನೊಂದು ಗಮನಿಸಬೇಕು, ಹಿಂದೂವಿರಲಿ ಮುಸ್ಲಿಂ ಇರಲಿ, ಯಾವುದೇ ಧರ್ಮದವರಿರಲಿ, ಎಲ್ರಿಗೂ ಕೂಡ ಒಂದೇ ವಯಸ್ಸನ್ನು ಇಲ್ಲಿ ನಿಗದಿಪಡಿಸಲಾಗಿದೆ ಅನ್ನೋದು ಕೂಡ ಮತ್ತೊಂದು ಅಂಶ. ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮವಿರಲಿ, ಹಿಮಾಚಲ ಪ್ರದೇಶದ ಎಲ್ಲಾ ಪ್ರಜೆಗಳಿಗೂ ಕೂಡ ಕಾನೂನು ಅನ್ವಯವಾಗುತ್ತಾ ಇರತಕ್ಕಂಥದ್ದು ವಿಶೇಷ. ಓಕೆ, ಗಮನಿಸಬೇಕು. ಸೊ ಈ ಒಂದು ಕಾನೂನಿನಲ್ಲಿ ಹಿಂದೆ ಅಂದ್ರೆ ಈಗಿರ್ತಕ್ಕಂಥ ಕಾನೂನಲ್ಲಿ ಮುಸ್ಲಿಂ ಹೆಣ್ಣು ಮಗಳಿಗೆ ಯಾವುದೇ ಒಂದು ವಯಸ್ಸಿನ ಮಿತಿ ಇಲ್ಲ. ಪ್ರೌಢಾವಸ್ಥೆಗೆ ಬಂದ್ರೆ ಆಕೆ ಮದುವೆಗೆ ಅರ್ಹಳು ಎನ್ನುವ ಕಾನೂನು ಕೂಡ ಇದೆ. ಬೇರೆ ಬೇರೆ ವಿಚಾರಗಳನ್ನ ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋದ್ರೆ ಇರ್ಲಿ, ಒಟ್ಟಾರೆಯಾಗಿ ಹಿಮಾಚಲ ಪ್ರದೇಶದ ಕಾನೂನು ಏನಿದೆ. ಹಾಗಾದ್ರೆ
ಕೆಲವೊಬ್ಬರು ವಾದ ಏನಾಗ್ತಾ ಇದೆ ಗಮನಿಸಬೇಕು. ಜನಪ್ರತಿನಿಧಿಯನ್ನು ಆರಿಸುವವಳು ಬಾಳ ಸಂಗಾತಿಯನ್ನು ಆರಿಸಲು ಅನರ್ಹಳೆ ಅಂತಕ್ಕಂಥದ್ದನ್ನ ಕೆಲವೊಬ್ಬರು ಮಹಿಳಾ ಸಂಘಟನೆಯ ವಾದವನ್ನು ಕೂಡ ಮಂಡನೆ ಮಾಡ್ತಾ ಇದ್ದಾರೆ. ಬಾಲ್ಯ ವಿವಾಹ ನಿಯಂತ್ರಣ, ಪ್ರಬುದ್ಧತೆ, ಉನ್ನತ ಶಿಕ್ಷಣ, ಭೇದವಿಲ್ಲದ ಏಕ ಪ್ರಕಾರದ ವಿವಾಹ ಪದ್ಧತಿ ಕಾರಣಗಳಿಗಾಗಿ ಹೆಣ್ಣಿನ ವಿವಾಹದ ವಯಸ್ಸನ್ನು 18ರಿಂದ 21ಕ್ಕೆ ಏರಿಸಿರುವುದು ಸಮಂಜಸವಾದುದಲ್ಲ ಅಂತ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ವಿಮಲಾ KS ಅವರು ಕೂಡ ವಾದ ಮಾಡ್ತಾ ಇದ್ದಾರೆ ಅಂತ. ಅವರ ವಾದವನ್ನು ನೋಡೋದಾದ್ರೆ ನಿಮಗೆ ಪಾಯಿಂಟ್ಸ್ ಬರೆಯೋದಕ್ಕೆ ಯೂಸ್ ಆಗುತ್ತೆ. ಅಂದ್ರೆ ಪರ ವಿರೋಧ ಚರ್ಚೆಯ ಸಂದರ್ಭದಲ್ಲಿ ಅಥವಾ ವಿಶ್ಲೇಷಣೆ ಮಾಡಿ ಅಂತ ಕೇಳ್ಬೋದು, ಅಥವಾ ಚರ್ಚಿಸಿ ಅಂತ ಕೇಳ್ಬೋದು. ಅಂತ ಸಂದರ್ಭದಲ್ಲಿ ಈ ಪಾಯಿಂಟ್ಸ್ಗಳು ಯೂಸ್ ಆಗ್ತವೆ. ನೋಡೋಣ ಅವರ ವಾದ ಏನಿದೆ. ವಯಸ್ಕ ಮತದಾನ ಪದ್ಧತಿಯಲ್ಲಿ 18 ವಯಸ್ಸಿಗೆ ಜನಪ್ರತಿನಿಧಿಗಳನ್ನ ತೀರ್ಮಾನ ಮಾಡಬಲ್ಲವರು ಬದುಕಿನ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳಲಾರರು ಎಂದು ಒಪ್ಪಲಾಗದು. ಹೌದು, ನಮ್ಮ ಭಾರತದಲ್ಲಿ ಹೆಣ್ಣು ಗಂಡು ಇಬ್ಬರಿಗೂ ಕೂಡ 18 ವರ್ಷ ಆಗಿದ್ರೆ ಅವರಿಗೆ ಮತದಾನದ ಹಕ್ಕು ಸಿಗುತ್ತೆ. ನಮ್ಮ ಕಾನೂನಿನ ಪ್ರಕಾರ, ನಮ್ಮ ಸಂವಿಧಾನದ ಪ್ರಕಾರ ಮತದಾನದ ಹಕ್ಕು 18 ವರ್ಷ ಆಗಿದ್ರೆ, ಅಂದ್ರೆ 18 ವರ್ಷ ಆಗಿರ್ತಕ್ಕಂಥವರು ದೇಶದ ಜನಪ್ರತಿನಿಧಿಯನ್ನ, ತಮ್ಮ ಜನಪ್ರತಿನಿಧಿಗಳನ್ನ, ತಮ್ಮ MLA MP ಗಳನ್ನ, ಪ್ರಧಾನಮಂತ್ರಿಗಳನ್ನ ಆಯ್ಕೆ ಮಾಡ್ತಕ್ಕಂಥವ್ರು ತಮ್ಮ ಬಾಳ ಸಂಗಾತಿಯನ್ನು ಆಯ್ಕೆ ಮಾಡೋದಕ್ಕೆ ಅನರ್ಹ ಆಗ್ತಾರ ಅಂದ್ರೆ ಅವ್ರ ಪಾಯಿಂಟ್ ಒಂದು ಲೆಕ್ಕಕ್ಕೆ ಅವ್ರು ಹೇಳ್ತಾ ಇರ್ತಕ್ಕಂಥ ನಿಜ ಇರ್ಬೋದು. ಆದ್ರೆ ಜನಪ್ರತಿನಿಧಿಯನ್ನ ಆಯ್ಕೆ ಮಾಡ್ತಕ್ಕಂಥ ವಿಧಾನ ಏನಿದೆಯೋ ಅಥವಾ ಅದ್ರ ಬಗ್ಗೆ ನಮಗೆ ಬೇಕಿರ್ತಕ್ಕಂತಹ ನಿರ್ಧಾರ ಏನಿದೆಯೋ ಅದು ನಮ್ಮ ಜೀವನಕ್ಕೆ ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಈಗ ನಮ್ಮ ತಾಲೂಕಿನಲ್ಲಿ MLA ಯಾರಾದ್ರೇನು, ಯಾರು ಬಿಟ್ರೇನು, ನಮ್ಮ ಬದುಕಿನಲ್ಲಿ ಅಷ್ಟೊಂದು ಬದಲಾವಣೆ ಆಗೋದಿಲ್ಲ. ನಮ್ಮ ಜೀವನ ಹಾಗೆ ದಿನಾಲು ನಡೀತಾ ಇರುತ್ತೆ. ಆದ್ರೆ ಬಾಳ ಸಂಗಾತಿಯನ್ನು ಆಯ್ಕೆ ಮಾಡ್ತಕ್ಕಂತಹ ನಿರ್ಧಾರ ಅದು ಜೀವನದ ಪ್ರತಿನಿತ್ಯ ಕೂಡ ಅನುಭವಿಸ್ತಕ್ಕಂಥದ್ದು. ಅದು ಒಳ್ಳೇದೋ ಕೆಟ್ಟದ್ದು. ಆದ್ರೆ MLA ನೆಕ್ಸ್ಟ್ ಚೇಂಜ್ ಆಗ್ತಾರೆ. ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದಂತೀವಿ, ಇಲ್ಲ ಅಂದ್ರೆ ಬೈಕ್ ಒಂದು ಓಡಾಡ್ತೀವಿ ಅಷ್ಟೇ. ಬಟ್ ಇದಂಗಲ್ಲ, ಒಂದು ಗಮನಿಸ್ಬೇಕು. ಎರಡನೇದು, ವಾಹನ ಚಾಲನೆ, ವ್ಯಾಪಾರ ವಹಿವಾಟುಗಳನ್ನು ನಡೆಸಲು ಸಿಗಬೇಕಾದ ಅಧಿಕೃತ ಪರವಾನಗಿ 18ಕ್ಕೆ ಸಿಗಬಲ್ಲುದಾದರೆ ಬಾಳ ಸಂಗಾತಿ ಆಯ್ಕೆಗೆ ಯಾಕಿಲ್ಲ ಅಂತ ಮತ್ತೊಂದು ವಾದವನ್ನು ಮಂಡಿಸ್ತಾ ಇದ್ದಾರೆ. ಅದು ಕೂಡ ಸರಿ ಅನ್ಸುತ್ತೆ. ಹೌದು, 18 ಇಯರ್ಸ್ ಆದ್ರೆ ಡ್ರೈವಿಂಗ್ ಲೈಸೆನ್ಸ್ ಸಿಗುತ್ತೆ. 18 ಇಯರ್ಸ್ ಆದ್ರೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. 18 ಇಯರ್ಸ್ ಆದ್ರೆ ನಿಮ್ದೇ ಆದ ಅಕೌಂಟ್ ಓಪನ್ ಮಾಡ್ಕೋಬಹುದು. 18 ಇಯರ್ಸ್ ಆದ್ರೆ ನಿಮ್ದೇ ಆಗಿರ್ತಕ್ಕಂಥ ಬೇರೆ ವ್ಯಾಪಾರ ವಹಿವಾಟುಗಳನ್ನ ಮಾಡ್ಬೋದು. ಆದ್ರೆ ಯಾಕೆ ಲೈಫ್ ಪಾರ್ಟ್ನರ್ ಯಾಕೆ ಸೆಲೆಕ್ಟ್ ಮಾಡ್ಕೊಳಕ್ಕೆ 18 ಬೇಡ ಅಂತ ಅವರ ವಾದವನ್ನು ಮಂಡಿಸ್ತಾ ಇದ್ದಾರೆ. ನೋಡಿ, ವ್ಯಾಪಾರ ವಹಿವಾಟು ಲಾಸ್ ಆದ್ರೆ ಮುಚ್ಚಬಹುದು. ವಾಹನ ಪರವಾನಗಿ ತೆಗೆದುಕೊಂಡು ವಾಹನ ಓಡಿಸದೆ ಸೇಫ್ ಆಗಿರ್ಬೋದು, ಅಥವಾ ಏನಾದ್ರು ತೊಂದರೆ ಆದ್ರೆ ಬೇಡಪ್ಪ ಅಂತ ಬಿಡ್ಬೋದು. ಆದ್ರೆ ಲೈಫ್ ಪಾರ್ಟ್ನರ್ ಸೆಲೆಕ್ಷನ್ ಹಂಗಲ್ಲ, ಗಮನಿಸಬೇಕು. ವಿವಿಧ ವೈಯಕ್ತಿಕ ಕಾನೂನುಗಳನ್ನು ಹೊಂದಿ ವೈವಿಧ್ಯತೆಯಲ್ಲಿ ಏಕತೆಯಂತೆ ಮಾದರಿಯ ಸಮಾಜವನ್ನು ಹೊಂದಿರುವ ಬಹುತ್ವ ಭಾರತದಲ್ಲಿ ಈಗೊಂದು ಕಾನೂನು ಮೂಲಕ ಏಕತ್ರಗೊಳಿಸುವುದು ಸರಿಯಲ್ಲ. ಹೌದು, ವಿವಿಧ ವೈಯಕ್ತಿಕ ಕಾನೂನುಗಳಿದಾವೆ, ಬಹುತ್ವದ ಭಾರತವೂ ಕೂಡ ಇದೆ. ಸೊ ಒಂದ್ ಕಡೆ ಒಂದು ಆಚರಣೆ ಇದ್ರೆ ಮತ್ತೊಂದ್ ಕಡೆ ಮತ್ತೊಂದು ಆಚರಣೆ ಇದೆ. ಆದ್ರೆ ಬುದ್ಧಿ, ಮಾನವನ ಬುದ್ಧಿಶಕ್ತಿ, ಮಾನವನ ಬುದ್ಧಿಮಟ್ಟ, ಅಥವಾ ಬೇರೆಯವರಿಗೆ ಕಾನೂನು ಇದೆ ಅನ್ನೋ ಮಾತ್ರಕ್ಕೆ ಅವರು 15 ವರ್ಷಕ್ಕೆ ಡಿಗ್ರಿ ಪಾಸ್ ಆಗಲ್ಲ. ಇನ್ನೊಬ್ಬರಿಗೆ ಇನ್ನೊಂದು ಆಚರಣೆ ಇದೆ ಅನ್ನೋ ಮಾತ್ರಕ್ಕೆ ಅವರು 25 ವರ್ಷಕ್ಕೆ ಡಿಗ್ರಿ ಮುಗಿಸಲ್ಲ. ಎಜುಕೇಶನ್ ಸಿಸ್ಟಮು, ಬುದ್ಧಿಮಟ್ಟ ಆಲ್ಮೋಸ್ಟ್ ಎಲ್ಲ ಒಂದೇ ಇರೋದ್ರಿಂದ ಒಂದಷ್ಟು ಅವಕಾಶಗಳನ್ನು ಕೊಟ್ಟು ನೋಡೋಣ ಏನಾಗುತ್ತೆ. ಪರ ವಿರೋಧ ಚರ್ಚೆಗಳಂತ ಆಗ್ತಾ ಇದ್ದಾವೆ. ಉನ್ನತ ವ್ಯಾಸಂಗಕ್ಕಾಗಿ ಅಗತ್ಯ ಇರುವ ಉಚಿತ ಮತ್ತು ಕ್ವಾಲಿಟಿ ಶಿಕ್ಷಣದ ಅವಕಾಶ, ಶಿಕ್ಷಣ ಪಡೆದವರಿಗೆ ಉದ್ಯೋಗದ ಖಚಿತತೆ, ಬದುಕಿನ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಅಗತ್ಯವಾದ ಸರಿಯಾದ ಪಠ್ಯಕ್ರಮಗಳನ್ನು ಅಳವಡಿಸುವ ಮೂಲಕ ತಾನು ಬಾಳ ಬಂಡಿಯನ್ನೇರಲು ಯಾವುದು ಸಕಾಲ ಎನ್ನುವುದನ್ನು ತೀರ್ಮಾನ ಮಾಡುವ ಬಗ್ಗೆ ಪ್ರಬುದ್ಧರಾಗಲು ಅವಕಾಶ ಕಲ್ಪಿಸುವುದು ಸರ್ಕಾರಗಳ ಆದ್ಯತೆ ಆಗಬೇಕು. ಇದು ಕರೆಕ್ಟ್ ಆಗಿದೆ. ಹೌದು, ಇನ್ನಷ್ಟು ನಮ್ಮ ಯುವ ಜನಾಂಗದಲ್ಲಿ ಮೆಚುರಿಟಿಯನ್ನು ಬರ್ತಕ್ಕಂತಹ ಬೇಕಾದರೂ ಪಠ್ಯಗಳನ್ನ ಸೇರಿಸಿದ್ರೆ ಅದು ಒಪ್ಕೊಳ್ಳೋಣ. 18 ವರ್ಷಕ್ಕೆ 21 ವರ್ಷಕ್ಕಿರ್ತಕ್ಕಂತಹ ಜ್ಞಾನ, ಬುದ್ಧಿಮಟ್ಟ, ಡಿಸಿಷನ್ ಮೇಕಿಂಗ್, ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಬುದ್ಧಿ ಏನಾದರೂ ಬೆಳೆದ್ರೆ ಆವಾಗ ನಾವು 18ಕ್ಕೆ ನಿಲ್ಲಿಸಿದ್ರೆ ಒಳ್ಳೆಯದಾಗುತ್ತೆ. ಸರ್ಕಾರದ ಇದುವರೆಗಿನ ಯಾವ ಸಮೀಕ್ಷೆ, ಅಧ್ಯಯನಗಳು ಇಂತಹ ವಿಷಯಗಳನ್ನು ಸರಿಯಾಗಿ ವೈಜ್ಞಾನಿಕವಾಗಿ ನೋಡಿವೆಯೇ? ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ವಲಯಕ್ಕೆ ಆದ್ಯತೆ ನೀಡಿ ಗುಣಾತ್ಮಕ ಬದಲಾವಣೆಗೆ ಕಾರಣವಾಗುವುದು ಹಲವು ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತದೆ. ವಿವಾಹದ ವಯಸ್ಸನ್ನು ಮಾತ್ರ ಏರಿಸುವುದರಿಂದ ಸುಧಾರಣೆ ಆಗಲಾರದು ಎನ್ನುವ ವಾದವನ್ನು ಮಂಡಿಸ್ತಾರೆ. ಹೌದು,
ಕೇವಲ ಒಂದರಿಂದ ಮಾತ್ರ ಆಗಲ್ಲ, ಎಲ್ಲವೂ ಕೂಡ ತುಲನಾತ್ಮಕವಾಗಿ ಸಂಘಟನಾತ್ಮಕವಾಗಿ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಾಗ ಮಾತ್ರ ಇದು ಬಹಳ ಹೆಣ್ಮಕ್ಳಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು. ಅಂದ್ರೆ ಈಗ ಕೇವಲ ನಮ್ಮ ಒಂದು ಸೆಕ್ಟರ್ ಮಾತ್ರ ಇಂಪ್ರೂವ್ ಆಗ್ಬಿಟ್ರೆ ಭಾರತ ದೇಶ ಇಂಪ್ರೂವ್ ಆಗಲ್ವಲ್ಲ, ಎಲ್ಲವೂ ಕೂಡ ಒಂದು ಹೆಚ್ಚು ಕಮ್ಮಿ ಇಂಪ್ರೂವ್ ಆಗತ್ತ ಗಮನ ಹರಿಸಿದ್ರೆ ದೇಶ ಇಂಪ್ರೂವ್ ಆಗುತ್ತೆ. ಅದೇ ರೀತಿಯಾಗಿ ಕೇವಲ 18ರಿಂದ 21 ವರ್ಷಕ್ಕೆ ವಯಸ್ಸು ಸೇರಿಸ್ಬಿಟ್ರೆ ಮಾತ್ರ ಹೆಣ್ಮಕ್ಳು ಬೆಳವಣಿಗೆ ಆಗ್ಬಿಡ್ತಾರೆ ಅಥವಾ ಹೆಣ್ಮಕ್ಳು ಮುಂದೆ ಬಂದ್ಬಿಡ್ತಾರೆ ಅನ್ನೋದಲ್ಲ. ಜೊತೆಗೆ ಅವ್ರಿಗೆ ಬೇಕಾಗಿರ್ತಕ್ಕಂತಹ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಏನೇನು ಸಾಧ್ಯ ಆಗುತ್ತೆ ಎಲ್ಲವನ್ನೂ ಕೂಡ ಒಟ್ಟಿಗೆ ತರ್ತಕ್ಕಂಥ ಪ್ರಯತ್ನ ಮಾಡಿದಾಗ ಬೇರೆ ಬೇರೆ ಬದಲಾವಣೆಗಳನ್ನು ತರಬೇಕು. ಆರ್ಥಿಕವಾಗಿ ಮಹಿಳೆಯರಿಗೆ ಬೇಕಾಗಿರ್ತಕ್ಕಂತಹ ಸೌಲಭ್ಯಗಳನ್ನು ಕೊಡ್ತಾ ಹೋಗ್ಬೇಕು. ಈಗ ಆಲ್ರೆಡಿ 33% ರಿಸರ್ವೇಶನ್ ಇನ್ ಎಜುಕೇಶನ್ ಬಂದಿದೆ. ಈವನ್ ಇನ್ ಲೋಕಲ್ ಬಾಡೀಸ್ ಎಲೆಕ್ಷನ್ಸ್ ಅಲ್ಲೂ ಇದೆ. ಜೊತೆಗೆ ರಾಜ್ಯ ವಿಧಾನಸಭೆ ಮತ್ತು ಲೋಕಸಭೆಗಳಲ್ಲೂ ಕೂಡ 33% ರಿಸರ್ವೇಶನ್ ತರ್ತಾ ಇದ್ದಾರೆ. ಆದ್ರೆ ಹೆಂಗ್ ತರ್ತಾ ಇದ್ದಾರೆ? ಈಗ ಯಾರು ಗ್ರಾಮ ಪಂಚಾಯತ್ ಅಧ್ಯಕ್ಷೆಯಾಗಿ ಸೆಲೆಕ್ಟ್ ಆಗಿರ್ತಾಳೆ, ಆದ್ರೆ ನೀತಿ ನಿರ್ಧಾರ ತೆಗೆದುಕೊಳ್ಳೋದು ಆಕೆಯ ಮಗನೋ, ಆಕೆಯ ಗಂಡನೋ ಅಥವಾ ಆಕೆಯ ಇನ್ನೊಬ್ಬ ಸಂಬಂಧಿಕರೇ ತೆಗೆದುಕೊಳ್ತಾ ಇರ್ತಾರೆ. ಆಕೆ ಹತ್ರ ಏನು ಪರ್ಮಿಷನ್ ಇಲ್ದಂಗೆ, ಆಕೆ ಹತ್ರ ಏನು ಅಧಿಕಾರ ಇಲ್ದಂಗೆ ಮಾಡ್ತಾ ಇದ್ದಾರೆ. ಈ ರೀತಿಯ ರಿಸರ್ವೇಶನ್ ಬಂದ್ರೆ ಏನು ಲಾಭ ಇಲ್ಲ ಅಲ್ವಾ? ಹಾಗಾಗಿ ಎಲ್ಲವನ್ನು ಕೂಡ ಸಮತೋಲನದಿಂದ ತರಬೇಕು. ನೋಡೋಣ, ಇದ್ರ ಬಗ್ಗೆ ಬಹಳ ಭಾರತ ದೇಶದಲ್ಲಿ ಬಹಳ ಮುತ್ಸದ್ದಿ ಚಿಂತಕರಿದ್ದಾರೆ, ಸರ್ಕಾರಗಳಿದ್ದಾವೆ, ಪರ ವಿರೋಧ ಚರ್ಚೆಗಳಾಗ್ತವೆ, ಕೊನೆಗೊಂದು ತರ್ತಾರೆ. ಒಟ್ಟಾರೆ ಈಗ ಹಿಮಾಚಲ ಪ್ರದೇಶ ಈ ರೀತಿಯ ಒಂದು ಕಾನೂನನ್ನು ತಂದಿದೆ. ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಕಳು ಶಿಕ್ಷಣ ಮತ್ತು ಉದ್ಯೋಗ ರಂಗಗಳಲ್ಲಿ ಮುಂಚೂಣಿ ಸಾಧಿಸ್ತಾ ಇದ್ದಾರೆ. ಹೌದು, ಇದನ್ನು ಗಮನಿಸಿದಾಗ 18ರಿಂದ 21ಕ್ಕೆ ಮದುವೆ ವಯಸ್ಸನ್ನು ಹೆಚ್ಚಿಸಿರುವುದು ಸೂಕ್ತ ನಿರ್ಧಾರವೇ ಸರಿ. ಹೆಣ್ಮಕ್ಳಿಗೆ ಕುಟುಂಬದ ಬಲವಂತದಿಂದ ತಿಳುವಳಿಕೆ ಮೂಡದ ವಯಸ್ಸಿನಲ್ಲಿ ಮದುವೆ ಮಾಡಿದರೆ ಸಮಸ್ಯೆಗಳೇ ಹೆಚ್ಚಾಗ್ತಾ ಇದ್ದಾವೆ. ಇವುಗಳಿಗೆ ಕಡಿವಾಣ ಹಾಕಲು ಈ ನೀತಿ ಅನುಕೂಲಕರ. ಹೆಚ್ಚುವರಿಯಾಗಿ ಸಿಕ್ಕ 3 ವರ್ಷಗಳಲ್ಲಿ ಮದುವೆ ಕುರಿತು ಒಳ್ಳೆಯ ನಿರ್ಧಾರ ಕೈಗೊಳ್ಳಲು ಸಾಧ್ಯವಾಗುತ್ತೆ, ಕರೆಕ್ಟು. ಆದರೆ ಸಂಗಾತಿ ಆಯ್ಕೆಯಲ್ಲಿ ಪ್ರಬುದ್ಧ ನಿರ್ಧಾರ ಕೈಗೊಳ್ಳುವ ಕೆಲವು ಹೆಣ್ಣುಮಕ್ಕಳಿಗೆ ಮಾತ್ರ ಇದರಿಂದ ಹಿನ್ನಡೆ ಆಗ್ಬಹುದು. ಐ ಆಮ್ ವೆರಿ ಮೆಚ್ಯೂರ್ಡ್ ಅಟ್ ದ 18 ಅಂತ ಕೆಲವೊಬ್ರು ಹೇಳ್ತಿರ್ತಾರೆ. ಐ ಆಮ್ ವೆರಿ ವೆಲ್ ಎಜುಕೇಟೆಡ್, ಐ ಆಮ್ ವೆರಿ ಮೆಚ್ಯೂರ್ಡ್ ಇನ್ ಸೆಲೆಕ್ಟಿಂಗ್ ಎ ಮೈ ಪಾರ್ಟ್ನರ್ ಅಂತ ಹೇಳಿದಾಗ, ಆದ್ರೂ ಕೂಡ ಇಲ್ಲಮ್ಮ ನಿನಗೆ 21 ಆಗ್ಲೇಬೇಕು, ವೆಯ್ಟ್ ಮಾಡ್ಲೇಬೇಕು ನೀನು ಅಂತಕ್ಕಂಥದ್ದು ಕಾನೂನು ಅಲ್ವಾ? ಈ ರೀತಿಯಾಗಿ ಶ್ರೀಧರ್ ಅಂತಕ್ಕಂಥ ಒಬ್ಬ ಮನೋವಿಜ್ಞಾನಿ ಬಹಳ ಚೆನ್ನಾಗಿ ಅರ್ಥ ಹೇಳಿದ್ದಾರೆ. ನೋಡೋಣ. ಇನ್ನು ಭಾರತದಲ್ಲಿ ಕಾನೂನು ಕಟ್ಟಳೆಗಳು ಎಷ್ಟೇ ಬಿಗಿಯಾಗಿದ್ದರೂ ಬಾಲ್ಯ ವಿವಾಹ ಪ್ರಕರಣಗಳು ಬೆಳಕಿಗೆ ಬರುತ್ತಲೇ ಇದ್ದಾವೆ. NCRB ವರದಿ ಕೂಡ ಹೇಳಿತ್ತು. 2018-2022 ನಡುವೆ ದೇಶದಲ್ಲಿ 3861 ಬಾಲ್ಯ ವಿವಾಹ ಪ್ರಕರಣಗಳು ಪತ್ತೆಯಾಗಿದ್ವು. 2021-22ರಲ್ಲಿ ತಲಾ 1000ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದಾವೆ. ಅದರಲ್ಲೂ ಕರ್ನಾಟಕದಲ್ಲಂತೂ ಹೆಚ್ಚಿಗೆ ಇದ್ದಾವೆ. ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ NFHS ವರದಿ ಪ್ರಕಾರ ರಾಷ್ಟ್ರೀಯ ಅಪರಾಧಗಳ ದಾಖಲೆಗಳ ಬ್ಯೂರೋ 2023ರ ಅಂಕಿಅಂಶಗಳ ಪ್ರಕಾರ 5 ವರ್ಷದ ಅವಧಿಯಲ್ಲಿ ದೇಶದಲ್ಲಿ ಅತಿ ಹೆಚ್ಚು ಬಾಲ್ಯ ವಿವಾಹಗಳನ್ನ ಕರ್ನಾಟಕದಲ್ಲಿ ಕಂಡು ಬಂದಿದ್ದಾವೆ. ನೋಡಿ, ಕರ್ನಾಟಕದಲ್ಲಿ ಎಷ್ಟು ಬಾಲ್ಯ ವಿವಾಹಗಳಿದ್ದಾವೆ ಅಲ್ವಾ? ಹೀಗೆ 18 ವರ್ಷ ಇದ್ರೇನೆ ಬಾಲ್ಯ ವಿವಾಹಗಳ ಸಂಖ್ಯೆ ಇಷ್ಟೆಲ್ಲ ಇದೆ. ಇನ್ನು 21 ವರ್ಷಕ್ಕೆ ಏರಿಸ್ಬಿಟ್ರೆ ಇನ್ನು ಬಾಲ್ಯ ವಿವಾಹಗಳ ಸಂಖ್ಯೆ ಎಷ್ಟಾಗಬಹುದು ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದು ಇನ್ನೊಂದು ವಾದ ಅಥವಾ ಇನ್ನೊಂದು ಅಂಕಿಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಹೆಣ್ಣು ಮಕ್ಕಳ ಮದುವೆ ವಯಸ್ಸು 18ರಿಂದ 21 ವರ್ಷಕ್ಕೆ ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ 2020ರಲ್ಲಿ ಡಿಸೆಂಬರ್ನಲ್ಲಿ ನಿರ್ಧಾರವನ್ನು ಮಾಡಿತ್ತು. ಇದಕ್ಕೆ ಕೆಲವು ತಿಂಗಳ ಹಿಂದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ಭಾಷಣದಲ್ಲಿ ಕೂಡ ಹೇಳಿದರು. ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲಿ ಹೆಣ್ಣು ಮಕ್ಕಳನ್ನ ಅಪೌಷ್ಟಿಕತೆಯಿಂದ ರಕ್ಷಿಸಲು ಮಹಿಳೆಯರ ಕನಿಷ್ಠ ವಿವಾಹ ವಯಸ್ಸನ್ನ ಹೆಚ್ಚಿಸುವ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ಕೂಡ ಹೇಳಿದ್ರು. ಆದ್ರೆ 2021ರಲ್ಲಿ ಕೇಂದ್ರ ಸರ್ಕಾರ ಸಂಸತ್ತಿನಲ್ಲಿ ವಿಧೇಯಕ ಮಂಡಿಸಿದಾಗ ಭಾರೀ ಗದ್ದಲ ಏರ್ಪಟ್ಟಿತು. ಬಳಿಕ ಸರ್ಕಾರ ವಿಧೇಯಕದಲ್ಲಿನ ಅಂಶಗಳನ್ನ ಇನ್ನಷ್ಟು ಪರಾಮರ್ಶಿಸಲು ಸಮಿತಿಯನ್ನು ಕೂಡ ರಚಿಸಿತು. ಸಮಿತಿ ವರದಿಯನ್ನು ಸಲ್ಲಿಸಿತು. 17ನೇ ಲೋಕಸಭೆ ವಿಸರ್ಜನೆಯೊಂದಿಗೆ ಈ ವಿಧೇಯಕವು ಕೂಡ ಜೀವವನ್ನ ಕಳೆದುಕೊಂಡಿತು. ನೋಡಿ, ಇವೆಲ್ಲವೂ ನಿಮ್ಮ ಮುಂದಿನ ಎಸ್ಸೆಗೆ ಯೂಸ್ ಆಗ್ತವೆ. ಆಕ್ಚುಲಿ ಇದು ಎಸ್ಸೆ ರಿಲೇಟೆಡ್ ಆಗಿರ್ತಕ್ಕಂಥ ಡಿಸ್ಕಷನ್. ಬಹಳ ಜನ ಕೇಳ್ತಾ ಇದ್ರಿ, ಸರ್ ನಮಗೆ PSI 402 ಎಕ್ಸಾಮ್ ಅನೌನ್ಸ್ ಆಗಿದೆ, ನಮಗೆ ಎಸ್ಸೆ ಕೊಡಿ, ಒಂದಷ್ಟು ಎಸ್ಸೆ ಕೊಡಿ ಅಂತ. ನಾನು ಜನರಲ್ ಆಗಿ ಎಸ್ಸೆ PSIಗೆ ಕೊಡೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತೀನಿ. ಯಾಕಂದ್ರೆ PSI ಎಕ್ಸಾಮ್ ಅಲ್ಲಿ ಎಸ್ಸೆಗಳನ್ನು ನೋಡಿದಾಗ ಅಲ್ಲಿ ಕೆಲವೊಂದು ಸಾಮಾನ್ಯವಾಗಿರ್ತಕ್ಕಂಥ ಎಸ್ಸೆಗಳು ಬಂದ್ಬಿಡ್ತವೆ. ಹಾಗಾಗಿ ಸುಮ್ಮನೆ ನಾವು ಒಂದು ಲಿಸ್ಟ್ ಕೊಡೋದು, ನೀವು ಅದಕ್ಕೆ ರೆಡಿ ಆಗೋದು, ಅದರಿಂದ ಬರಲಿಲ್ಲ ಅಂತ ಫೀಲ್ ಆಗೋದು ಬೇಡ ಅಂದ್ಬಿಟ್ಟು ನಾನು ಕೊಡಲ್ಲ. ಗೊತ್ತು
ಯಾವ್ಯಾವ ಬರಬಹುದು ಅನ್ನುವ ಒಂದು ಆಲೋಚನೆ ಅಂತೂ, ಒಂದು ಐಡಿಯಾ ಅಂತ ಇದ್ದೇ ಇರುತ್ತೆ. ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಇನ್ನೂ ಹಳೆ ಕಾಲದ ಕೆಲವೊಂದು ಎಸ್ಸೆಗಳನ್ನು ಕೂಡ ಕೇಳ್ತಾ ಇರೋದ್ರಿಂದ ಸುಮ್ಮನೆ ಕೊಟ್ಟು ನಿಮ್ಗೆ ಯಾಕೆ ಇದು ಮಾಡೋದು ಅಂತ ಕರೆಂಟ್ ಅಫೇರ್ಸ್ ಅಲ್ಲಿ ಏನೇನು ಡಿಸ್ಕಷನ್ ಮಾಡಿರ್ತೀನಿ ಅಷ್ಟನ್ನು ನೋಡಿ. ಇದೊಂದು ಒಳ್ಳೆ ಟಾಪಿಕ್ ಆಕ್ಚುಲಿ. ಭಾರತದಲ್ಲಿನ ಮಹಿಳೆಯರ ಅಥವಾ ಹೆಣ್ಣು ಮಕ್ಕಳ ಮದುವೆ ವಯಸ್ಸನ್ನ 18ರಿಂದ 21ಕ್ಕೆ ಏರಿಸುವುದು ದೇಶಕ್ಕೆ ಮತ್ತು ಮಹಿಳೆಯರ ಅಭಿವೃದ್ಧಿಗೆ ಅನುಕೂಲಕರವೇ? ಚರ್ಚಿಸಿ ಅಂತ ಹೇಳ್ತಾರೆ. ಆವಾಗ ಪರ ವಿರೋಧವಾಗಿ ನೀವು ಅಂಶಗಳನ್ನ ಹೇಳ್ತಾ ಹೋಗ್ಬೇಕು. ಮತ್ತೆ ಅಲ್ಲಿ ಕೋಟ್ ಮಾಡ್ತಾ ಹೋಗಿ ಸುಮ್ಮನೆ ಬರಿತಾ ಹೋದ್ರಲ್ಲ, ಒಂದಷ್ಟು ಫ್ಯಾಕ್ಟ್ಗಳನ್ನ ಆಡ್ ಮಾಡ್ಬೇಕು. ಯಾವಾಗ ಭಾರತದಲ್ಲಿ ಬಾಲ್ಯ ವಿವಾಹ ತಿದ್ದುಪಡಿ ಕಾಯ್ದೆಯನ್ನ ತಂದ್ರು. 1929 ಯಾಕೆ ಇಂಪಾರ್ಟೆಂಟು, 1978 ಯಾಕೆ ಇಂಪಾರ್ಟೆಂಟು, 2006 ಯಾಕೆ ಇಂಪಾರ್ಟೆಂಟು ಅಲ್ವಾ? ಇವೆಲ್ಲವನ್ನು ಕೂಡ ಕೋಟ್ ಮಾಡ್ಬೇಕು. ಹಿಮಾಚಲ ಪ್ರದೇಶದ ಸರ್ಕಾರವನ್ನು ಕೂಡ ಪಾಯಿಂಟ್ ಮಾಡಿ ಹೇಳಿದ್ರೆ ಅವಾಗ ಒಳ್ಳೆ ಮಾರ್ಕ್ಸ್ ಬರುತ್ತೆ ಎಸ್ಸೆದಲ್ಲಿ. ವಯಸ್ಸು 18 ಅಲ್ಲ 21. ಬಾಲ್ಯ ವಿವಾಹವನ್ನು ಭಾರತ ಓಡಿಸಿದ ಬಗೆ ಹೇಗೆ? 1929 ಈ ವೇಳೆ ಜಾರಿಗೆ ಬಂದ ಶಾರದಾ ಕಾಯ್ದೆಯು ಮದುವೆಯ ಸಮಯದಲ್ಲಿ ಹೆಣ್ಣಿಗೆ ಕನಿಷ್ಠ 14 ವರ್ಷ, ಹುಡುಗರಿಗೆ 18 ವರ್ಷ ಎಂದು ನಿಗದಿಪಡಿಸಲಾಗಿತ್ತಂತೆ. 14 ವರ್ಷಕ್ಕೆ ಮದುವೆ ಆಗ್ಬಿಡ್ತಾ ಇತ್ತು. ನೋಡಿ ಹೆಂಗಿದೆ. ಆಮೇಲೆ 1978ರಲ್ಲಿ ಶಾರದಾ ಕಾಯ್ದೆಗೆ ತಿದ್ದುಪಡಿ ತಂದು ಗಂಡಿಗೆ 21 ವರ್ಷ, ಹೆಣ್ಣಿಗೆ 18 ವರ್ಷ ಎಂದು ಮಾರ್ಪಡಿಸಿದ್ದು ಯಾವಾಗ ಅಂದ್ರೆ 1978ರಲ್ಲಿ. ಆದ್ರೆ ಈ ಕಾನೂನುಗಳು ಅಷ್ಟೊಂದು ತುಂಬಾ ಕಟ್ಟುನಿಟ್ಟಾಗಿರ್ಲಿಲ್ಲ. ಬಾಲ್ಯ ವಿವಾಹವನ್ನ ಅನೂರ್ಜಿತ ಎಂದು ಘೋಷಿಸಲು, ನಿರ್ದಿಷ್ಟ ಶಿಕ್ಷೆಗೆ ಗುರಿಪಡಿಸಲು ಇದರಲ್ಲಿ ಯಾವುದೇ ಅವಕಾಶಗಳಿರಲಿಲ್ಲ. ಕಾನೂನು ಹೆಸರಿಗೆ ಮಾತ್ರ ಇತ್ತು, ಆದ್ರೆ ಮದುವೆಗಳಂತೂ ನಡೀತಾ ಇದ್ವು. ಬೇಕಾದ್ರೆ ಹೋಗಿ ಸ್ವಲ್ಪ ನಿಮ್ಮ ಏನು ಅಜ್ಜಿಯಂದ್ರನ್ನ ಕೇಳಿ ಹೇಳ್ತಾರೆ. ಓಕೆ, 2006ರಲ್ಲಿ ಅಜ್ಜಂದ್ರ ನಿಮ್ಮ ವಯಸ್ಸು ಯಾವಾಗ ಮದುವೆ ಆಗಿತ್ತು ಅಂತ ಕೇಳ್ರಿ, 15 ಮೇಲೆ ಅಲ್ಲ, 15 ಒಳಗೆ ಆಗಿರುತ್ತೆ ಅವ್ರದ್ದು. ಇನ್ನು 2006ರಲ್ಲಿ ಈ ತರ ಆದ್ರೆ ನಡೆಯಲ್ಲ. ಭಾರತದ ಜನಸಂಖ್ಯೆ ಬಹಳ ಏರಿಕೆ ಆಗ್ತಾ ಇದೆ, ಸಮಾಜದಲ್ಲಿ ಸ್ವಾಸ್ಥ್ಯ ಸರಿಯಾಗಿಲ್ಲ, ಅದಕ್ಕೆಲ್ಲ ಕಾರಣ ಮದುವೆ ವಯಸ್ಸು ಅಂತ ಗೊತ್ತಾಗಿ ಬಾಲ್ಯ ವಿವಾಹ ತಡೆ ಕಾಯ್ದೆ ಜಾರಿಯನ್ನು 2006ರಲ್ಲಿ ಮಾಡಲಾಯಿತು. ಈ ಕಾಯ್ದೆಯನ್ನು ಉಲ್ಲಂಘಿಸಿದ್ರೆ ಅಂದ್ರೆ 18 ವರ್ಷದ ಒಳಗೆ ಹೆಣ್ಮಕ್ಳಿಗೆ, 21 ವರ್ಷದೊಳಗೆ ಗಂಡ್ಮಕ್ಳಿಗೆ ಮದುವೆ ಮಾಡಿದ್ರೆ 2 ವರ್ಷಗಳವರೆಗೆ ಜೈಲು ಶಿಕ್ಷೆ, 1 ಲಕ್ಷ ರೂಪಾಯಿ ದಂಡ, ಎರಡನ್ನು ಕೂಡ ವಿಧಿಸಬಹುದು, ಜಾಮೀನು ರಹಿತ ಅಪರಾಧ ಕೂಡ ಅಂತ ಕಾನೂನನ್ನು ತರ್ತಾರೆ. ಅವಾಗ ಸ್ವಲ್ಪ ಅವೇರ್ನೆಸ್ ಬೆಳೀತಾ ಹೋಯಿತು. ಮೀಡಿಯಾ ಬಂದವು, ಜೊತೆಗೆ ಈ ಸೋಷಿಯಲ್ ಮೀಡಿಯಾ ಬಂದವು. ಇವಾಗ ಒಂದು ರೇಂಜಲ್ಲಿ ಆಗಿದೆ. ಆದ್ರೂ ಕೂಡ ನೋಡಿ, NCRB ವರದಿ, NFHS ವರದಿ ಕೂಡ ನೋಡಿದ್ರೆ ಎಷ್ಟೊಂದು ಆಗಿದೆ. ಆಲ್ರೆಡಿ 4,000 ಕಳೆದ ಒಂದು 2018ರಿಂದ 2022 ಅವಧಿಯಲ್ಲಿ 4,000 ಬಾಲ್ಯ ವಿವಾಹ ಪ್ರಕರಣಗಳು ದೇಶದಲ್ಲಿ ಕಂಡು ಬಂದಿದ್ದಾವೆ. ಅದು ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿಗೆ ಅಂದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ. ಒಟ್ಟಾರೆ ಈ ಎಲ್ಲ ಅಂಶಗಳನ್ನ ನೀವು ಎಸ್ಸೆದಲ್ಲಿ ಬರೀರಿ. ಮತ್ತು ಹಿಮಾಚಲ ಸರ್ಕಾರ, ಅಲ್ಲಿನ ಮುಖ್ಯಮಂತ್ರಿಗಳು ಸುಖ್ವಿಂದರ್ ಸಿಂಗ್ ಸುಕ್ಕೂರ್ ಅವರು 18 ವರ್ಷದಿಂದ 21 ವರ್ಷಕ್ಕೆ ಏರಿಸಿದ್ದಾರೆ. ಹಿಮಾಚಲ ಪ್ರದೇಶ ಅಸೆಂಬ್ಲಿ ಪ್ರೊಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಹಿಮಾಚಲ ಪ್ರದೇಶ ಅಮೆಂಡ್ಮೆಂಟ್ ಬಿಲ್ 2024 18 to 24 ಇಯರ್ಸ್ ಮಾಡಿದ್ದಾರೆ. ಆದರೆ ಬೇರೆ ಬೇರೆ ದೇಶದಲ್ಲಿ ಎಷ್ಟೆಷ್ಟಿದೆ. ಪಾಕಿಸ್ತಾನದಲ್ಲಿ ಹುಡುಗರಿಗೆ 18 ವರ್ಷ, ಹುಡುಗಿರಿಗೆ 16 ವರ್ಷ. ಬಾಂಗ್ಲಾದೇಶದಲ್ಲಿ 21-18 ನಮ್ಮ ತರನೇ ಇದೆ. ಚೀನಾದಲ್ಲಿ 22-20 ಇದೆ. ಭೂತಾನ್ ಅಂದ್ರೆ ಹುಡುಗ ಹುಡುಗಿಯರಿಗೆ, ಭೂತಾನ್ 18-18 ಸೇಮ್. ಸೊ ಜಪಾನ್ 18-16, ಆಸ್ಟ್ರೇಲಿಯಾ 18-18, ಇಂಡೋನೇಷ್ಯಾ 19-16, ಉತ್ತರ ಕೊರಿಯಾ 18-17. ಆಗ ನೋಡ್ಕೊಂಡ್ರೆ 21-21 ಇರೋದು ಸದ್ಯ ಈ ದೇಶಗಳಲ್ಲಂತೂ ಎಲ್ಲೂ ಕಂಡು ಬರ್ತಾ ಇಲ್ಲ. ನಮ್ಮ ದೇಶದಲ್ಲಿ 21-21 ಮಾಡಿದ್ರೆ ಏನಾಗುತ್ತೆ ನೋಡ್ಬೋದು. ಮತ್ತೆ ಏನಾದರೂ ಬೆಳವಣಿಗೆಗಳನ್ನ ಅಧ್ಯಯನ ಮಾಡಿ ಒಂದ್ ವೇಳೆ ಯಾಕೋ ಸರಿ ಇಲ್ಲ ಅನ್ಸಿದ್ರೆ ಮತ್ತೆ ತಿದ್ದುಪಡಿ ಮಾಡಿ ವಾಪಸ್ ತರಬಹುದು ಅಲ್ವಾ. ನೋಡೋಣ ಏನೇನಾಗುತ್ತೆ. ಇನ್ನು ಬೇರೆ ಬೇರೆ ದೇಶಗಳಲ್ಲಿ ಎಷ್ಟೆಷ್ಟಿದೆ ಅನ್ನುವ ಮಾಹಿತಿಯನ್ನು ಕೂಡ ಒಂದ್ ಕಡೆ ನೋಡಬಹುದು. ಹಿಮಾಚಲ್ ಪ್ರದೇಶ್ ರೇಜಸ್ ಮಿನಿಮಮ್ ಮ್ಯಾರೇಜ್ ಏಜ್ ಫಾರ್ ವಿಮೆನ್ ಟು 21. ಇದ್ರ ಬಗ್ಗೆ 2023 ಪಾರ್ಟ್ 7 ಕ್ವಶನ್ ನಂಬರ್ 15 ಅಲ್ಲಿ ಮದುವೆಗೆ ಕನಿಷ್ಠ ವಯಸ್ಸು ಸಮಿತಿಯ ಬಗ್ಗೆ ವಿಸ್ತರಣೆ ಬಗ್ಗೆ ಮಾತಾಡಿದ್ವಿ. ಹೆಣ್ಣಿನ ವಿವಾಹದ ಕನಿಷ್ಠ ವಯಸ್ಸನ್ನು 18ರಿಂದ 21ಕ್ಕೆ ಏರಿಸುವ ಮಸೂದೆಯನ್ನು ಪರಿಶೀಲಿಸುತ್ತಿರುವ ಸಂಸದೀಯ ಸಮಿತಿಗೆ ವರದಿ ಸಲ್ಲಿಸಲು ನೀಡಿದ ಗಡುವನ್ನ ಮುಂದಕ್ಕೆ ಹಾಕಿದ್ರು ಅಂತ ಹೇಳಿದ್ವಿ. ರಾಜ್ಯಸಭೆಯ ಸಭಾಪತಿ ಜಗದೀಪ್ ಧನ್ಕರ್ ಅವರು ಸಮಿತಿಗೆ ವರದಿಯನ್ನು ಮಂಡಿಸಲು ಗಡುವನ್ನ ಮತ್ತಷ್ಟು ಮುಂದಕ್ಕೆ ಹಾಕಿದ್ರು ಅಂತ ಅಕ್ಟೋಬರ್ 2023ರಲ್ಲೇ ಡಿಸ್ಕಷನ್ ಮಾಡಿದ್ವಿ. ಬಿಜೆಪಿಯ ಎಂಪಿ, ಆಗಿನ ಎಂಪಿ ವಿನಯ್ ಸಹಸ್ರ ಬುದ್ಧಿರವರ ನೇತೃತ್ವದ ಕಮಿಟಿಯು ಈ ಒಂದು ಅಂದ್ರೆ ಸಂಸತ್ತಿನ ಸಮಿತಿಯನ್ನ ನೇಮಕ ಮಾಡಲಾಗಿತ್ತು. ವಿನಯ್ ಸಹಸ್ರಬುದ್ಧಿ ಅವರು ವರದಿಯನ್ನು ಕೂಡ ಕೊಟ್ಟಿದ್ರು. ರೈಟ್. ಅದಕ್ಕಿನ್ನ ಹಿಂದೆ
ಸುಷ್ಮಿತಾ ದೇವ್ ಅವರು ಕೂಡ ಅದರ ಒಂದು ಭಾಗವಾಗಿದ್ದರು. ಅದಕ್ಕಿಂತ ಡಿಸೆಂಬರ್ 2021ರಲ್ಲಿ ಕೂಡ ಮಾತಾಡಿದ್ವಿ. ಮಹಿಳೆಯರ ಮದುವೆಯ ಕನಿಷ್ಠ ವಯಸ್ಸು 18ರಿಂದ 21ಕ್ಕೆ ಏರಿಸುವ ಪ್ರಸ್ತಾವವನ್ನು ಕ್ಯಾಬಿನೆಟ್ ಕೂಡ ಮಾಡಿತ್ತು. ಸೊ ಜಯಾ ಜೇಟ್ಲಿ ಅವರ ನೇತೃತ್ವದಲ್ಲಿ ಒಂದು ಟಾಸ್ಕ್ ಫೋರ್ಸ್ ಅನ್ನ ಕೇಂದ್ರ ಸರ್ಕಾರ ಮಾಡಿತ್ತು. ಹೆಣ್ಣು ಮಕ್ಕಳ ಮದುವೆ ವಯಸ್ಸು 21ಕ್ಕೆ ಏರಿಸಬೇಕು ಅಂತ. ಹೆಣ್ಣು ಮಕ್ಕಳ ಮದುವೆ ವಯಸ್ಸಿನ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ ವರ್ಷದ ಸ್ವತಂತ್ರೋತ್ಸವ ಭಾಷಣದಲ್ಲಿ ಮಾತಾಡಿದ್ರು. ಅದಕ್ಕೆ ಟಾಸ್ಕ್ ಫೋರ್ಸ್ ಮಾಡಿದ್ರು. ಯಾರ ನೇತೃತ್ವದಲ್ಲಿ ಅಂದ್ರೆ ಸಮತಾ ಪಕ್ಷದ ಮಾಜಿ ಅಧ್ಯಕ್ಷೆ, ಸಾಮಾಜಿಕ ಕಾರ್ಯಕರ್ತೆ, ಲೇಖಕಿ ಜಯಾ ಜೇಟ್ಲಿ ರವರ ನೇತೃತ್ವದಲ್ಲಿ ಒಂದು ಟಾಸ್ಕ್ ಫೋರ್ಸ್ ಅನ್ನು ಕೂಡ ಮಾಡಿದ್ರು. ಸೊ 18 is too young to get marry ಅಂತ ಡಿಸ್ಕಷನ್ ಕೂಡ ಆಗಿತ್ತು. 21ಕ್ಕೆ ಏರಿಸೋದರತ್ತ ಇವತ್ತು ಹಿಮಾಚಲ ಪ್ರದೇಶ ಒಂದು ಬಿಲ್ ಅನ್ನು ಕೂಡ ತಂದಿದೆ. ಸೊ ಸಮತಾ ಪಕ್ಷದ ನಾಯಕಿ, ಮಾಜಿ ಅಧ್ಯಕ್ಷೆ, ಭಾರತದ ಪೊಲಿಟಿಷಿಯನ್ ಜಯಾ ಜೇಟ್ಲಿ ರವರ ಒಂದು ಟಾಸ್ಕ್ ಫೋರ್ಸ್ ವರದಿಯನ್ನು ಕೂಡ ಕೊಟ್ಟಿತ್ತು. ಅದ್ರ ಬಗ್ಗೆ ಕೂಡ ಹಿಂದೆ ಮಾತಾಡಿದ್ವಿ. ಇಷ್ಟು ಸಾಕಷ್ಟು ಮಾಹಿತಿಯಾಗಿತ್ತು. ಸೊ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇವತ್ತು ಹಿಮಾಚಲ ಪ್ರದೇಶ ಎಲ್ಲಿದೆ, ಭಾರತದ ಉತ್ತರ ಭಾಗದಲ್ಲಿರ್ತಕ್ಕಂಥ ಈ ಒಂದು ರಾಜ್ಯ ಇವತ್ತು ಒಂದು ಬದಲಾವಣೆಯನ್ನು ತರೋದಕ್ಕೆ ಮುನ್ನಡೆ ಇಡ್ತಾ ಇದೆ. ಹಿಮಾಚಲ ಪ್ರದೇಶ ಶಿಮ್ಲಾ ರಾಜಧಾನಿ, 1956 1 ನವೆಂಬರ್ ಸ್ಥಾಪನೆ. ಹಿಂದೆ ಆಡಳಿತ ಭಾಷೆ, 12 ಜಿಲ್ಲೆಗಳು. ಶಿವಪ್ರತಾಪ್ ಶುಕ್ಲಾ ರಾಜ್ಯಪಾಲರು, ಸುಖವಿಂದರ್ ಸಿಂಗ್ ಸುಕ್ಕು ಅಲ್ಲಿನ ಮುಖ್ಯಮಂತ್ರಿಗಳಾಗ್ತಾರೆ. ಅನ್ಫರ್ಗೆಟಬಲ್ ಹಿಮಾಚಲ್ ಅದರ ಟೂರಿಸಂ ಟ್ಯಾಗ್ಲೈನ್. ಶಿಮ್ಲಾದಲ್ಲಿ ತನ್ನ ಹೈಕೋರ್ಟ್ ಅನ್ನು ಹೊಂದಿದೆ. ಅಲ್ಲಿನ ಹೆರಿಟೇಜ್ ಸೈಟ್ಸು, ಪಾರ್ಕ್ಸು, ರಿಸರ್ವ್ಸು, ಸ್ಯಾಂಚುರೀಸು, ಸೈಟ್ಸು, ರಾಮ್ಸರ್ ಸೈಟ್ಸ್ ಅನ್ನು ಕೂಡ ನೋಡಬಹುದು. ಕ್ವಶನ್ ನಂಬರ್ 11. ಇತ್ತೀಚೆಗೆ 17ನೆಯ ದಿವ್ಯ ಕಲಾಮೇಳ ಎಲ್ಲಿ ನಡೆಯಿತು? 17th ದಿವ್ಯ ಕಲಾಮೇಳ ಇಟ್ ವಾಸ್ ಹೆಲ್ಡ್ ಇನ್ ರಾಯಪುರ, ಛತ್ತೀಸ್ಗಢದ ರಾಯಪುರದಲ್ಲಿ. ಸೊ ದಿವ್ಯ ಕಲಾಮೇಳ ಜೊತೆಗೆ ಅಲ್ಲಿ ದಿವ್ಯಾಂಗ ಪಾರ್ಕ್ ಅನ್ನು ಕೂಡ ತರ್ತೀವಿ ಎನ್ನುವ ಒಂದು ನಿರ್ಧಾರವನ್ನು ಕೂಡ ಮಾಡಲಾಯಿತು. ಒಟ್ಟಾರೆಯಾಗಿ ಸೊ 17 ಆಗಸ್ಟ್ 2024ರಂದು ರಾಯಪುರದಲ್ಲಿ 17ನೇ ದಿವ್ಯ ಕಲಾ ಮೇಳವನ್ನ ಕೇಂದ್ರದ ಸಾಮಾಜಿಕ ಮತ್ತು ನ್ಯಾಯ ಮತ್ತು ಸಬಲೀಕರಣ ಸಚಿವ ಡಾಕ್ಟರ್ ವೀರೇಂದ್ರ ಕುಮಾರ್ ಅವರು ಉದ್ಘಾಟಿಸಿದರು. ಸೊ ಡಾಕ್ಟರ್ ವೀರೇಂದ್ರ ಕುಮಾರ್, ಮಿನಿಸ್ಟರ್ ಫಾರ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್. ಈ ಸಂದರ್ಭದಲ್ಲಿ ಛತ್ತೀಸ್ಗಢದ ಮುಖ್ಯಮಂತ್ರಿ ವಿಷ್ಣುದೇವ ಸಾಯಿರ್ ಅವರು ಕೂಡ ಭಾಗವಹಿಸಿದ್ರು. ರಾಯಪುರದಲ್ಲಿ ದಿವ್ಯಾಂಗ ಜನಕ್ಕಾಗಿ ಉದ್ಯಾನವನಕ್ಕಾಗಿ 5 ಎಕರೆ ಭೂಮಿಯನ್ನು ಕೂಡ ಒಪ್ಪಿಗೆಯನ್ನು ಕೂಡ ಕೊಟ್ಟರು. ಒಟ್ಟಾರೆಯಾಗಿ ಸೊ 17ನೇ ದಿವ್ಯ ಕಲಾ ಮೇಳ ರಾಯಪುರದಲ್ಲಿ ನಡೆಯಿತು. ದಿವ್ಯಾಂಗರ ಆರ್ಥಿಕ ಸಬಲೀಕರಣಕ್ಕಾಗಿ ಉದ್ಯೋಗ ಮೇಳಗಳು, ಸಾಲ ಮೇಳಗಳನ್ನು ಕೂಡ ಈ ಸಂದರ್ಭದಲ್ಲಿ ಆಯೋಜಿಸಲಾಯಿತು. ಹಾಗಾದ್ರೆ ಛತ್ತೀಸ್ಗಢ ನೋಡ್ಬೋದು ಮ್ಯಾಪ್ ಅಲ್ಲಿ. ಛತ್ತೀಸ್ಗಢದ ಉತ್ತರಕ್ಕೆ ಉತ್ತರ ಪ್ರದೇಶ ಇದೆ, ಹಾಗೆ ರೀತಿ ಪಶ್ಚಿಮಕ್ಕೆ ಮಧ್ಯಪ್ರದೇಶ, ಮಹಾರಾಷ್ಟ್ರ ಕೂಡ ಇದೆ. ಇನ್ನು ದಕ್ಷಿಣಕ್ಕೆ ಆಂಧ್ರ ಪ್ರದೇಶ, ತೆಲಂಗಾಣಗಳಿದ್ರೆ, ಪೂರ್ವಕ್ಕೆ ಒಡಿಶಾ ಮತ್ತು ಈಶಾನ್ಯಕ್ಕೆ ಜಾರ್ಖಂಡ್ ರಾಜ್ಯ ಇದೆ. ಸೊ ಛತ್ತೀಸ್ಗಢದ ರಾಜಧಾನಿ ನವರಾಯ್ಪುರ 2001 ನವೆಂಬರ್ 1ರಂದು ಹೊಸ ರಾಜ್ಯ ಆಗಿ ಸ್ಥಾಪನೆ ಆಯಿತು. 33 ಜಿಲ್ಲೆಗಳು. ರಾಮನ್ ದೇಕಾರ್ ಅವರು ಅಲ್ಲಿನ ರಾಜ್ಯಪಾಲರು. ವಿಷ್ಣುದೇವ ಸಾಯಿ ಛತ್ತೀಸ್ಗಢದ ಮುಖ್ಯಮಂತ್ರಿಗಳು. ಫುಲ್ ಆಫ್ ಸರ್ಪ್ರೈಸಸ್ ಅನ್ನೋದು ಟೂರಿಸಂ ಟ್ಯಾಗ್ಲೈನ್. ಬಿಲಾಸ್ಪುರಲ್ಲಿ ತನ್ನ ಹೈಕೋರ್ಟ್ ಅನ್ನು ಹೊಂದಿದೆ. ಸೊ ನ್ಯಾಷನಲ್ ಪಾರ್ಕ್ಸ್ ಇನ್ನಿತರ ಡೀಟೇಲ್ಸ್ ಗಳನ್ನ ನೋಡಬಹುದು. ಕ್ವಶನ್ ನಂಬರ್ 12. ಇತ್ತೀಚೆಗೆ ಯಾವ ದೇಶವು 3ನೇ ವಾಯ್ಸ್ ಆಫ್ ಗ್ಲೋಬಲ್ ಸೌತ್ ಶೃಂಗಸಭೆಯನ್ನು ಆಯೋಜಿಸಿತು? ರೀಸೆಂಟ್ಲಿ ವಿಚ್ ಕಂಟ್ರಿ ಹೋಸ್ಟೆಡ್ ದ 3rd ವಾಯ್ಸ್ ಆಫ್ ಗ್ಲೋಬಲ್ ಸೌತ್ ಸಮಿಟ್? ನೇಪಾಳ, ಭೂತಾನ, ಭಾರತ. ಅಂದ್ರೆ ಭಾರತ ದೇಶವು 3rd ವಾಯ್ಸ್ ಆಫ್ ಗ್ಲೋಬಲ್ ಸಮಿಟ್ ಅನ್ನ ಆಯೋಜನೆ ಮಾಡಿತ್ತು. 123 ಕಂಟ್ರೀಸ್ ಜಾಯ್ನ್ ಆಗಿದ್ವು. ಗ್ಲೋಬಲ್ ಸೌತ್ ಸಮಿಟ್ ಚೀನಾ, ಪಾಕಿಸ್ತಾನಕ್ಕೆ ಆಹ್ವಾನವನ್ನೇ ಭಾರತ ಕೊಟ್ಟಿರಲಿಲ್ಲ. ಇದೊಂದು ವರ್ಚುವಲ್ ಕಾನ್ಫರೆನ್ಸ್ ಆಗಿತ್ತು. ಗಮನಿಸಬೇಕು, 123 ನೇಷನ್ಸ್ ಆಫ್ ದ ಗ್ಲೋಬ್. ಸೊ ವಾಯ್ಸ್ ಆಫ್ ಗ್ಲೋಬಲ್ ಸೌತ್ ಸಮಿಟ್ 3ನೇ ಸಮಿಟ್ ಅನ್ನು ಭಾರತ ಆಯೋಜನೆ ಮಾಡಿತ್ತು. ಅದರಲ್ಲಿ ಭಾಗವಹಿಸಿದ್ವು 123 ದೇಶಗಳು. ಸೊ 3rd ವಾಯ್ಸ್ ಆಫ್ ಗ್ಲೋಬಲ್ ಸೌತ್ ಸಮಿಟ್ ಪ್ರಧಾನಿ ನರೇಂದ್ರ ಮೋದಿ ಅವರು 3ನೇ ವಾಯ್ಸ್ ಆಫ್ ಗ್ಲೋಬಲ್ ಸೌತ್ ಶೃಂಗಸಭೆಯನ್ನ ಆಗಸ್ಟ್ 17, 2024ರಂದು ಉದ್ಘಾಟಿಸಿದ್ರು. ಸೊ ಗಮನಿಸಬೇಕು, 123 ದೇಶಗಳು ಇದರಲ್ಲಿ ಭಾಗವಹಿಸಿದ್ರು. ಇದರ ಒಂದು ಥೀಮ್ ಅಂದ್ರೆ ಎನ್ ಎಂಪವರ್ಡ್ ಗ್ಲೋಬಲ್ ಸೌತ್ ಫಾರ್ ಎ ಸಸ್ಟೈನಬಲ್ ಫ್ಯೂಚರ್ ಅಂತಕ್ಕಂಥದ್ದು ಇದರ ಥೀಮ್ ಆಗಿತ್ತು. ಯಾವ್ಯಾವ ದೇಶಗಳು ಭಾಗವಹಿಸಿದ್ವು ಅಂತಕ್ಕಂಥ ಮಾಹಿತಿಯನ್ನು ಕೂಡ ನೋಡಬಹುದು. ಕ್ವಶನ್ ನಂಬರ್ 13. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರ್ತಾ ಇರತಕ್ಕಂಥ ನೀಲಿ ಕುರಂಜಿ ಗಿಡ ಭಾರತದ ಯಾವ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆ? ನೀಲ ಕುರಂಜಿ ಅಥವಾ ನೀಲಿ ಕುರಂಜಿ ಅಂತಕ್ಕಂಥ ಒಂದು ಹೂ ಬಿಡುವ ಸಸ್ಯ. ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್ ಈಸ್ ಮೋಸ್ಟ್ಲಿ ಫೌಂಡ್ ಇನ್ ವಿಚ್ ಆಫ್ ದ ರೀಜನ್ ಆಫ್ ದ ಇಂಡಿಯಾ? ಅಂದ್ರೆ ಲಡಾಖ್ ಪಶ್ಚಿಮ ಘಟ್ಟಗಳು, ಈಶಾನ್ಯ ಪ್ರದೇಶ, ರಾಜಸ್ಥಾನ್. ಅಂದ್ರೆ ಪಶ್ಚಿಮ ಘಟ್ಟಗಳ ನೀಲ
ಗಿರಿ ಬೆಟ್ಟಗಳಲ್ಲಿ ಕಂಡುಬರುವ ಒಂದು ವಿಶೇಷ ಪ್ರಭೇದದ ಹೂ ಬಿಡುವ ಸಸ್ಯ ನೀಲಕುರಂಜಿ. ಓಕೆ, ನೀಲಕುರಂಜಿ ಬಿಕಮ್ಸ್ ಥ್ರೆಟನ್ಡ್ ಸ್ಪೀಸೀಸ್ ಅಫಿಷಿಯಲಿ. ಯಾಕೆ ಸುದ್ದಿಯಲ್ಲಿದೆ ಅಂದ್ರೆ IUCN ರೆಡ್ ಲಿಸ್ಟ್ ಅಲ್ಲಿ ಇವತ್ತು ಇದು ಥ್ರೆಟನ್ಡ್ ಸ್ಪೀಸೀಸ್ ಕೆಟಗರಿಗೆ ಸೇರಿರ್ತಕ್ಕಂಥ ಒಂದು ಸಸ್ಯ ಪ್ರಭೇದವಾಗಿ ಗುರುತಿಸಿಕೊಂಡಿದೆ. ಅಂದ್ರೆ ಬಹಳ ಕಳವಳಕಾರಿ ಅಂಶ, ಹೆಮ್ಮೆ ಪಡ್ತಕ್ಕಂಥ ಅಂಶವೇನಲ್ಲ. ನೀಲಕುರಂಜಿ ಸ್ಟ್ರಾಬಿಲಾಂಥಿಸ್ ಕುಂತಿಯಾನ, ಸ್ಟ್ರೋಬಿಲಾಂಥಿಸ್ ಕುಂತಿಯಾನ ಎನ್ನುವ ಸೈಂಟಿಫಿಕ್ ನೇಮ್ ಅನ್ನು ಹೊಂದಿರುವ ನೀಲಕುರಂಜಿ ಒಂದು ಫ್ಲವರಿಂಗ್ ಶ್ರಬ್ ಆಗುತ್ತೆ. ಹೂ ಬಿಡುವ ಒಂದು ಶ್ರಬ್ ಅಥವಾ ಒಂದು ನಮ್ಮ ತುಳಸಿ ಗಿಡದ ರೀತಿಯಲ್ಲಿ ಬೆಳೆಯುವ, ಅದರ ಸೈಜ್ ಅಲ್ಲಿ ಬೆಳೀತಕ್ಕಂತಹ ಒಂದು ಶ್ರಬ್ ಗಿಡವಾಗುತ್ತೆ. 12 ವರ್ಷಗಳಿಗೊಮ್ಮೆ ಹೂ ಬಿಡ್ತಕ್ಕಂತಹ ಒಂದು ಸಸ್ಯ ಪ್ರಭೇದ ಅಂತ ಕೂಡ ಪ್ರಸಿದ್ಧಿಯಾಗಿದೆ. ಇದು ಇವತ್ತು ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ IUCN ನ ರೆಡ್ ಲಿಸ್ಟ್ ಆಫ್ ಥ್ರೆಟನ್ಡ್ ಸ್ಪೀಸೀಸ್ ಅಲ್ಲಿ ಇವತ್ತು ಸೇರ್ಪಡೆಯಾಗಿದೆ. ಆ ಮೂಲಕ ಬಹಳ ಕಳವಳಕಾರಿ ಅಂಶವಾಗಿದೆ. ಓಕೆ, ಸೊ ಯಾಕೆ ಸುದ್ದಿ ಇಲ್ಲಿದೆ ಅಂದ್ರೆ IUCN ರೆಡ್ ಲಿಸ್ಟ್ ಅಲ್ಲಿ ಸೇರ್ಕೊಂಡಿದೆ. ಸೊ ಪ್ರತಿ 12 ವರ್ಷಗಳಿಗೊಮ್ಮೆ ಅರಳುವ ನೇರಳೆ ಬಣ್ಣದ ಹೂ ಬಿಡುವ ಪೊದೆ ಸಸ್ಯ ಆಗಿದ್ದು IUCN ಕೆಂಪು ಪಟ್ಟಿಯಲ್ಲಿ ಅಪಾಯದ ಜಾತಿಗಳಿಗೆ ಸೇರ್ಕೊಂಡಿದೆ ಇವತ್ತು. ಹಾಗಾದ್ರೆ IUCN ರೆಡ್ ಲಿಸ್ಟ್ಗೆ ಕೇವಲ ಪ್ರಾಣಿಗಳಷ್ಟೇ ಅಲ್ಲ, ಸಸ್ಯಗಳು ಕೂಡ ಸೇರುತ್ತವೆ ಅನ್ನೋದನ್ನು ಗಮನಿಸಬೇಕು. ಕೇರಳ, ಕರ್ನಾಟಕ ಮತ್ತು ತಮಿಳುನಾಡಿನ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವ 12 ವರ್ಷಗಳಿಗೊಮ್ಮೆ ಹೂ ಬಿಡುವ ಸಸ್ಯದ ಹೆಸರೇ ನೀಲಕುರಂಜಿ. ವಿಶೇಷವಾಗಿ ಮನ್ನಾರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ನಮ್ಮ ಪಶ್ಚಿಮ ಘಟ್ಟಗಳ ಚಿಕ್ಕಮಗಳೂರು ಭಾಗದಲ್ಲೂ ಕೂಡ ಕಂಡುಬರುತ್ತೆ. ಈವನ್ ನಮ್ಮ ಸಂಡೂರು ಬೆಟ್ಟಗಳಲ್ಲೂ ಕೂಡ ಈ ಒಂದು ನೀಲಕುರಂಜಿ ಹೂ ಬಿಡುತ್ತೆ ಅನ್ನುವ ಸುದ್ದಿ ಕೂಡ ಇದಾವೆ, ಗಮನಿಸಬೇಕು. ಸೊ ಪರ್ಪಲ್ ಪ್ಯಾರಡೈಸ್ ಕರ್ನಾಟಕ, ಚಿಕ್ಕಮಗಳೂರು ವಿಟ್ನೆಸಿಂಗ್ ದ ರೇರ್ ಬ್ಲೂಮಿಂಗ್ ಆಫ್ ನೀಲಕುರಂಜಿ ಆಫ್ಟರ್ 12 years ಅಂತ ನೋಡ್ಬೋದು. ಸೊ ಅಲ್ಲಿ ಇಡೀ ಬೆಟ್ಟವೇ ಒಂದು ನೀಲಿ ಕಲರ್ ಅಲ್ಲಿ. ಸೊ ನೀಲಕುರಂಜಿ ಸ್ಟ್ರೋಬಿಲಾಂಥಿಸ್ ಕುಂತಿಯಾನ 12 ವರ್ಷಗಳಿಗೊಮ್ಮೆ ಬಿಡುತ್ತೆ. ಮುಳ್ಳಯ್ಯನಗಿರಿ, ಚಿಕ್ಕಮಗಳೂರಲ್ಲಿ ಹೆಚ್ಚಿನ ಭಾಗದಲ್ಲಿ ಕಂಡುಬರುತ್ತೆ. ಸೊ ಇದನ್ನ 2023 RSI ಎಕ್ಸಾಮ್ ಅಲ್ಲಿ ಕೂಡ ಕೇಳಿದ್ರು. ನೀಲಕುರಂಜಿ 12 ವರ್ಷಗಳಿಗೊಮ್ಮೆ ಅರಳುವ ಹೂಗಳು ಯಾವ ಪ್ರದೇಶಗಳಲ್ಲಿ ಕಂಡು ಬರುತ್ತವೆ? ನೀಲಕುರಂಜಿ ಫ್ಲವರ್ಸ್ ದಟ್ ಬ್ಲೂಮ್ ಒನ್ಸ್ ಇನ್ 12 years ಆರ್ ಫೌಂಡ್ ಇನ್ ವಿಚ್ ಆಫ್ ದೀಸ್ ಏರಿಯಾಸ್ ಅಂದ್ರೆ ಸೊ ಮನ್ನಾರ್, ಡಾರ್ಜಿಲಿಂಗ್, ಶಿಮ್ಲಾ, ಕಾಶ್ಮೀರ್ ಅಂದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಬರುತ್ತೆ ಮನ್ನಾರ್. ಸೊ RSI ಎಕ್ಸಾಮ್ ಅಲ್ಲಿ ಆಲ್ರೆಡಿ ಒಂದ್ಸಲ ಬಂದಿತ್ತು. ನೆಕ್ಸ್ಟ್ ಕ್ವಶನ್ ನಂಬರ್ 14. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರ್ತಾ ಇರತಕ್ಕಂಥ ಜಿಯೋಪಾರ್ಸಿ ಯೋಜನೆಯ ಪ್ರಾಥಮಿಕ ಉದ್ದೇಶವೇನು? ವಾಟ್ ಇಸ್ ದ ಪ್ರೈಮರಿ ಅಬ್ಜೆಕ್ಟಿವ್ ಆಫ್ ದ ಜಿಯೋಪಾರ್ಸಿ ಸ್ಕೀಮ್ ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್? ಅಂದ್ರೆ ಜಿಯೋಪಾರ್ಸಿ ಅಂದ್ರೆ ಟು ರಿವರ್ಸ್ ದ ಡಿಕ್ಲೈನಿಂಗ್ ಟ್ರೆಂಡ್ ಆಫ್ ದ ಪಾರ್ಸಿ ಪಾಪ್ಯುಲೇಷನ್. ಪಾರ್ಸಿ ಜನಸಂಖ್ಯೆ ಇವತ್ತು ಕ್ಷೀಣಿಸ್ತಾ ಇದೆ. ಪಾರ್ಸಿ ಧರ್ಮದ ಜನಾಂಗದ ಜನರು ಸಂಖ್ಯೆ ಕುಸಿತವನ್ನ ಕಾಣ್ತಾ ಇದೆ. ಹಾಗಾದ್ರೆ ಆ ಕುಸಿತವನ್ನ ತಡೆ ಹಿಡಿದು ಅವರ ಸಂಖ್ಯೆಯನ್ನು ಮತ್ತಷ್ಟು ಏರಿಸುವತ್ತ ಗಮನ ಹರಿಸೋದಕ್ಕೆ ಜಿಯೋಪಾರ್ಸಿ ಎನ್ನುವ ಯೋಜನೆಯನ್ನು ಸರ್ಕಾರ ಹಿಂದೆ ಕೂಡ ತಂದಿತ್ತು. ಅದನ್ನ ಮತ್ತೆ ಅದಕ್ಕೆ ಒಂದು ಪೋರ್ಟಲ್ ಅನ್ನ ಲಾಂಚ್ ಮಾಡಿದ್ದಾರೆ. ಅದಕ್ಕೆ ಸುದ್ದಿಯಲ್ಲಿದೆ. ಕಿರಣ್ ರಿಜಿಜು, ಕೇಂದ್ರದ ಅಲ್ಪಸಂಖ್ಯಾತ ಸಚಿವರು ಏನಿದ್ದಾರೆ ಕಿರಣ್ ರಿಜಿಜು, ಅವರು ಒಂದು ಪೋರ್ಟಲ್ ಅನ್ನ ಜಿಯೋಪಾರ್ಸಿ ಸ್ಕೀಮ್ಗಾಗಿ ಓಪನ್ ಮಾಡಿದ್ರು. ಹಾಗಾಗಿ ಮತ್ತೆ ಸುದ್ದಿಯಲ್ಲಿದೆ ಜಿಯೋಪಾರ್ಸಿ ಎನ್ನುವ ಸ್ಕೀಮ್. ಹಾಗಾದ್ರೆ ಇದರ ಉದ್ದೇಶ ಏನು? ಈ ಒಂದು ಪೋರ್ಟಲ್ ನ ಮುಖಾಂತರ ಪಾರ್ಸಿ ಜನಾಂಗದವರಿಗೆ ಒಂದು ಮೆಡಿಕಲ್ ಟ್ರೀಟ್ಮೆಂಟ್ ಅನ್ನು ಕೊಡ್ತಕ್ಕಂಥದ್ದು, ಚೈಲ್ಡ್ ಕೇರ್ ಅನ್ನು ಕೊಡ್ತಕ್ಕಂಥದ್ದು ಮತ್ತು ಕಾನೂನಾತ್ಮಕ ಅವರಿಗೆ ಬೆಂಬಲವನ್ನು ನೀಡತಕ್ಕಂಥ ಉದ್ದೇಶದಿಂದ ಕೇಂದ್ರ ಸಚಿವಾಲಯ ಜಿಯೋಪಾರ್ಸಿ ಯೋಜನೆಗಾಗಿ ಒಂದು ಪೋರ್ಟಲ್ ಅನ್ನ ಬಿಡುಗಡೆ ಮಾಡಿದೆ. ಸೊ ನೋಡಬಹುದು, ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯವು 2013-14ರಲ್ಲಿ ಆರಂಭಿಸಿದ ಜಿಯೋಪಾರ್ಸಿ ಯೋಜನೆಯು ಭಾರತದಲ್ಲಿ ಇಳಿಮುಖವಾಗ್ತಾ ಇರತಕ್ಕಂಥ ಪಾರ್ಸಿ ಜನಾಂಗದ ಜನಸಂಖ್ಯೆಯನ್ನ ಅಲ್ಲಿಗೆ ಇಳಿಮುಖವನ್ನ ತಡೆಗಟ್ಟಿ ಏರುಮುಖದತ್ತ ತರುವ ಗುರಿಯನ್ನ ಹೊಂದಿದೆ. ಇದರಲ್ಲಿ 3 ಘಟಕಗಳನ್ನು ಹೊಂದಿದೆ. ಒಂದು ಮೆಡಿಕಲ್ ಅಸಿಸ್ಟೆನ್ಸ್, ಹೆಲ್ತ್ ಆಫ್ ಕಮ್ಯುನಿಟಿ ಅಂಡ್ ಅಡ್ವೊಕೇಸಿ ಎನ್ನುವ 3 ಘಟಕಗಳನ್ನ ಜಿಯೋಪಾರ್ಸಿ ಯೋಜನೆಯಲ್ಲಿ ತರಲಾಗಿದೆ. ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್ ಎನ್ನುವ ಒಂದು ಟ್ಯಾಗ್ಲೈನ್ ಅಡಿಯಲ್ಲಿ ಆತ್ಮನಿರ್ಭರ ಭಾರತ ಅಮೃತ ಮಹೋತ್ಸವದ ಯೋಜನೆಯಾಗಿ ಜಿಯೋಪಾರ್ಸಿ ಯೋಜನೆಗೆ ಒಂದು ಪೋರ್ಟಲ್ ಅನ್ನು ಕೂಡ ತರ್ತಾ ಇದ್ದಾರೆ. ಪಾರ್ಸಿ ದಂಪತಿಗಳಿಗೆ ಜನಸಂಖ್ಯೆ ಯಾಕೆ ಇರ್ತಾ ಇಲ್ಲ, ಅವ್ರಿಗೇನಾದ್ರೂ ವೈದ್ಯಕೀಯ ತೊಂದರೆಗಳಿದ್ರೆ ಚಿಕಿತ್ಸೆಗಳನ್ನು ಕೊಡ್ತಕ್ಕಂಥದ್ದು, ಅವರ ಮಕ್ಕಳ ಆರೈಕೆಗಾಗಿ ಬೆಂಬಲವನ್ನು ಕೊಡ್ತಕ್ಕಂಥದ್ದು, ಹಣಕಾಸಿನ ಸಹಾಯವನ್ನು ನೀಡುವ, ಆ ಮೂಲಕ ಒಟ್ಟಾರೆಯಾಗಿ ಪಾರ್ಸಿ ಜನಾಂಗದ ಜನಸಂಖ್ಯೆಯನ್ನು ಕ್ಷೀಣಿಸ್ತಾ ಇದೆ, ಅದನ್ನು ಮತ್ತೆ
ಏರುಗತಿಗೆ ತರುವ ಪ್ರಯತ್ನವನ್ನು ತರ್ತಕ್ಕಂಥ ಯೋಜನೆಯೇ ಜಿಯೋ ಪಾರ್ಸಿ ಸ್ಕೀಮ್ ಆಗುತ್ತೆ. ಅದಕ್ಕೊಂದು ಪೋರ್ಟಲ್ ತಂದಿದ್ದಾರೆ. ಸೊ ಜಿಯೋ ಪಾರ್ಸಿ ಸ್ಕೀಮ್ ಪೋರ್ಟಲ್ನ ಇತ್ತೀಚಿನ ಪ್ರಾರಂಭವು ಭಾರತದಲ್ಲಿ ಪಾರ್ಸಿ ಜನಸಂಖ್ಯೆ ಸ್ಥಿರಗೊಳಿಸಲು ಮತ್ತು ರಚನಾತ್ಮಕ ಕಾರ್ಯಗಳನ್ನು ತರಲು ಹೊಸ ಹೆಜ್ಜೆಯನ್ನು ಸೂಚಿಸ್ತಾ ಇದೆ ಜಿಯೋ ಪಾರ್ಸಿ ಸ್ಕೀಮ್. ಓಕೆ, ಒಂದು ಪೋರ್ಟಲ್. ಮತ್ತೆ 2024 ಸೆಪ್ಟೆಂಬರ್ ತಿಂಗಳ ಪಾರ್ಟ್ 2 ಕೊನೆಯ ಪ್ರಶ್ನೆ. ಕೇಂದ್ರ ಸರ್ಕಾರವು ಇತ್ತೀಚೆಗೆ ಪ್ರಾರಂಭಿಸಿರುವ ಕೃಷಿ ನಿರ್ಧಾರ ಬೆಂಬಲ ವ್ಯವಸ್ಥೆ ಕೃಷಿ DSS ಎಂದರೇನು? ವಾಟ್ ಈಸ್ ಅ ಕೃಷಿ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ರೀಸೆಂಟ್ಲಿ ಲಾಂಚ್ಡ್ ಬೈ ಯೂನಿಯನ್ ಗವರ್ನಮೆಂಟ್? ಅಂದ್ರೆ ಯುನಿಕ್ ಡಿಜಿಟಲ್ ಜಿಯೋಸ್ಪೇಷಿಯಲ್ ಪ್ಲಾಟ್ಫಾರ್ಮ್ ಫಾರ್ ಇಂಡಿಯನ್ ಅಗ್ರಿಕಲ್ಚರ್. ಒಟ್ಟಾರೆಯಾಗಿ ಟೆಕ್ನಾಲಜಿಯನ್ನು ತರ್ತಕ್ಕಂಥದ್ದು. ಕೃಷಿ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಅಂದ್ರೆ ಯುನಿಕ್ ಡಿಜಿಟಲ್ ಜಿಯೋಸ್ಪೇಷಿಯಲ್ ಪ್ಲಾಟ್ಫಾರ್ಮ್ ಅನ್ನು ತರ್ತಾ ಇದ್ದಾರೆ. ಸೊ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ to enable the government to understand the cropping patterns by analyzing the parcel level crop maps of the different years ಅಂತ. ಏನಂದ್ರೆ ಈ ಒಂದು ಡಿಸಿಷನ್ ಸಪೋರ್ಟ್ ಸಿಸ್ಟಮ್ನ ತರೋ ಮೂಲಕ ಒಂದು ಡೀಟೇಲ್ಡ್ ಆಗಿರ್ತಕ್ಕಂಥ ಡೀಟೇಲ್ಸ್ ಸಿಗುತ್ತೆ. ಏನಂತ, ಯಾವ ಯಾವ ಫೀಲ್ಡ್ಗಳಲ್ಲಿ, ಯಾವ ಯಾವ ಮಣ್ಣುಗಳಲ್ಲಿ, ಎಂತಹ ವೆದರ್ ಅಲ್ಲಿ, ಎಂತಹ ವಾಟರ್ ಲೆವೆಲ್ ಅಲ್ಲಿ, ಎಂತಹ ಕ್ರಾಪ್ ಕಂಡೀಷನ್ಸ್ ಅಲ್ಲಿ ಇವತ್ತು ಬೆಳೆಯನ್ನ ಬೆಳೀತಾ ಇದ್ದಾರೆ. ಆ ಬೆಳೆಗಳಿಗೆ ತಕ್ಕಂತೆ, ಮಣ್ಣಿನ ತೇವಾಂಶಕ್ಕೆ ತಕ್ಕಂತೆ, ಬೆಳೆ ಪರಿಸ್ಥಿತಿಗಳಿಗೆ ತಕ್ಕಂತೆ ಬರ ಮೇಲ್ವಿಚಾರಣೆಯನ್ನು ಮಾಡಬಹುದು. ಒಟ್ಟಾರೆಯಾಗಿ ಒನ್ ನೇಷನ್ ಒನ್ ಸಾಯಿಲ್ ಇನ್ಫಾರ್ಮೇಶನ್ ಸಿಸ್ಟಮ್ ಎನ್ನುವ ಅಡಿಯಲ್ಲಿ ಕಂಪ್ಲೀಟ್ ಆಗಿ ಕೃಷಿ ನಿರ್ಧಾರಿತ ಬೆಂಬಲಿತ ವ್ಯವಸ್ಥೆಯನ್ನ ತರ್ತಾ ಇದ್ದಾರೆ. ಸೊ ಅದೇ ಕೃಷಿ DSS ಅಥವಾ ಕೃಷಿ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಅಂತ. ಸೊ ಎಂಥ ಮಣ್ಣಿಗೆ ಎಂಥ ಬೆಳೆಯನ್ನ ಬೆಳಿಬೇಕು, ಈಗ ಆಲ್ರೆಡಿ ಅಂಥ ಮಣ್ಣಿನಲ್ಲಿ ಎಂಥ ಬೆಳೆಯನ್ನ ಬೇರೆ ಕಡೆ ಬೆಳೀತಾ ಇದ್ದಾರೆ, ಅಲ್ಲಿನ ಫಸಲ್ ಹೆಂಗಿದೆ, ಇಳುವರಿ ಹೆಂಗಿದೆ, ಅದೇ ರೀತಿಯಾಗಿ ಬೇರೆಯವರಿಗೆ ಸಜೆಸ್ಟ್ ಮಾಡೋಣ. ಸೊ ವಾಟರ್ ಲೆವೆಲ್ ಹೆಂಗಿದೆ, ಸಾಯಿಲ್ ಫರ್ಟಿಲಿಟಿ ಹೆಂಗಿದೆ, ಈ ರೀತಿಯಾಗಿ ಒಟ್ಟಾರೆಯಾಗಿ ಎಲ್ಲ ಸಾಯಿಲ್ ರಿಲೇಟೆಡ್, ಕ್ರಾಪ್ ರಿಲೇಟೆಡ್ ಡೇಟಾವನ್ನ ಒಂದು ಕಡೆ ತರ್ತಕ್ಕಂಥದ್ದು ಕೃಷಿ ಡಿಸಿಷನ್ ಸಪೋರ್ಟ್ ಸಿಸ್ಟಮ್, ಕೃಷಿ DSS. ಇದೊಂದು ಒಂದು ರಾಷ್ಟ್ರ ಒಂದು ಮಣ್ಣಿನ ಸಮಗ್ರ ವ್ಯವಸ್ಥೆ ಆಗುತ್ತೆ. ಮಾಹಿತಿ ಒಟ್ಟಾರೆಯಾಗಿ ಒಂದು ಡೇಟಾಬೇಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಅದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೋಡಬಹುದು. ಹೀಗೆ ಸೆಪ್ಟೆಂಬರ್ 2024 ಪಾರ್ಟ್ 2 ಕರೆಂಟ್ ಅಫೇರ್ಸ್ ಆಯಿತು. ಸೊ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ಈ ಎಲ್ಲ ವಿಡಿಯೋಗಳನ್ನು ನೋಡಿ ನಮ್ಮ ಟೀಮ್ಗೂ ಕೂಡ ಬೆಂಬಲವನ್ನು ನೀಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.